ರಾಮತೀರ್ಥರು ಒಂದು ಕಡೆ ಹೇಳ್ತಾರೆ, ಭಗವಂತನೊಡನೆ ಐಕ್ಯ ಸಾಧಿಸಬೇಕೆಂದಿದ್ದರೆ ಮೊದಲು ರಾಷ್ಟ್ರದೊಡನೆ ಐಕ್ಯಭಾವ ತಳೆಯಿರಿ. ಈ ನೆಲದ ಪ್ರತಿಯೊಬ್ಬ ಜೀವಿಯೊಡನೆ ನೀವು ಅಭಿನ್ನ ಅಂಗವೆಂಬ ಭಾವನೆ ನಿಮ್ಮ ಕಣಕಣವನ್ನು ಉದ್ದೀಪಿಸಬೇಕು. ನಿಮ್ಮ ದೇಶದೊಡನೆಯೂ ಜನತೆಯೊಡನೆಯೂ ನಿಮ್ಮನ್ನು ಸಂಪೂರ್ಣವಾಗಿ ಶ್ರುತಿಗೊಳಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣ ಮಾತುಗಳಿದು. ದೇಶಭಕ್ತಿ ಅಂದರೆ ಘೋಷಣೆ ಕೂಗುವುದಲ್ಲ, ವೇದಿಕೆಯಲ್ಲಿ ನಿಂತು ತಾಸುಗಟ್ಟಲೆ ಭಾಷಣ ಬಿಗಿಯುವುದಲ್ಲ, ಬದಲಾಗಿ ದೇಶವಾಸಿಗಳ ನೋವು ನಲಿವುಗಳಿಗೆ ಸ್ಪಂದಿಸಿ ಅವರಲ್ಲಿ ಒಂದಾಗುವುದು, ಏಕೋಭಾವ ಮೂಡಿಸುವುದು. ಇದು ರಾಮತೀರ್ಥರ ರಾಷ್ಟ್ರಭಕ್ತಿ, ಭಗವದ್ಭಕ್ತಿ. ಆದರೆ ಇದನ್ನು ಕಾರ್ಯರೂಪಕ್ಕೆ ತರುವವರು ಯಾರು? ಇದೆ ಒಂದು ಯುವಕರ ತಂಡ, ಅಲ್ಲ ಯೋಧರ ದಂಡು. ಈ ದಿಕ್ಕಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಸಮಾಜದ ವಿವಿಧ ಸಮಸ್ಯೆಗಳಿಗೆ ತನ್ನದೇ ಆದ ಪರಿಹಾರ ಹುಡುಕುತ್ತಾ ದಾಪುಗಾಲು ಹಾಕುತ್ತಾ ಸಾಗಿದೆ. ಐತಿಹಾಸಿಕ ಕಲ್ಯಾಣಿಗಳ ಸ್ವಚ್ಛತೆ, ಕಣಕಣದಲ್ಲೂ ಶಿವ, ಜಲಜೀವನ, ನನ್ನ ಕನಸಿನ ಕರ್ನಾಟಕ, ಮಹಾರಕ್ಷಕ್, ಸ್ವಚ್ಛ ರಾಜಮಾರ್ಗ, ನಿವೇದಿತ ಸೇವಾ ಕೇಂದ್ರ, ಗ್ರಾಮಸ್ವರ್ಗ, ಮಹಾಪ್ರವಾಹ, ಯುವ ಸಹಾಯ, ಅದೆಷ್ಟು ಯೋಜನೆಗಳು, ಅದೆಷ್ಟು ಕಾರ್ಯಕ್ರಮಗಳು, ಇವೆಲ್ಲವೂ ನಿರಂತರವಾಗಿ ನಡೆದಿದೆ. ಲಂಡನ್ ನಗರದ ಅತಿ ಕೊಳಕಿನ ಥೇಮ್ಸ್ ನದಿಯನ್ನು ಶುದ್ಧ ನೀರಿನಾಗಿ ಪರಿವರ್ತಿಸಲು ಸಾಧ್ಯವಾದರೆ, ಸಬರಮತಿ ನದಿ ದಡ ಪ್ರವಾಸಿ ತಾಣವಾಗಬಹುದಾದರೆ, ನಮ್ಮ ಬೆಂಗಳೂರಿನ ಕೆಂಗೇರಿ ಮೋರಿ ಎಂದರೆ ಮಾತ್ರ ಅರ್ಥವಾಗುವ 45 ವರ್ಷಗಳ ಇತಿಹಾಸವಿರುವ ವೃಷಭಾವತಿ ನದಿ ಏಕೆ ಶುಚಿಯಾಗಬಾರದು? ಈ ಸವಾಲನ್ನು ಕೈಗೆತ್ತಿಕೊಂಡು ಬನ್ನಿ ವೃಷಭಾವತಿ ಉಳಿಸೋಣ ಅಭಿಯಾನ ಪ್ರಾರಂಭಿಸಿದ್ದು. ಅದಕ್ಕೆ ಸಹಸ್ರಾರು ಜನರ ಬೆಂಬಲ ವ್ಯಕ್ತವಾಯಿತು. ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಜಲಪ್ರಳಯವಾದಾಗ ಅಲ್ಲಿಯ ಜನರ ಸಹಾಯಕ್ಕೆ ಧಾವಿಸಿ ಹೋಗಿ ಅವರ ಈ ಕಷ್ಟ ನಿವಾರಣೆಗೆ ಹೆಗಲು ಕೊಟ್ಟು ನಿಂತಿದ್ದು ಈ ಸಂಸ್ಥೆ. ಅದರ ಸ್ವಯಂ ಸೇವಕರು ಅಲ್ಲಿನ ಮನೆಗಳಿಗೆ ಹೋಗಿ ಎಲ್ಲ ರೀತಿಯ ಸೇವೆಗೆ ಕಟಿಬದ್ಧರಾಗಿ ನಿಂತರು. ಈ ಕೆಲಸ ನಮ್ಮದೂ ಅಲ್ಲವೇ? ನಮ್ಮೆಲ್ಲರ ಜವಾಬ್ದಾರಿಯೂ ಅಲ್ಲವೇ? ಯೋಚಿಸಿ ಸ್ನೇಹಿತರೆ. ಆದರೆ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ನೀವೆಲ್ಲ ಸೂಲಿಬೆಲೆ ಅವರ ಭಾಷಣ ಕೇಳಲಿಕ್ಕೆ ಕಾತರಾಗಿದ್ದೀರಿ. ಮಧ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೀಗೆ 10 ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ತನ್ನದೇ ಛಾಪು ಮೂಡಿಸಿರುವ ಈ ಸಂಸ್ಥೆ ಮತ್ಯಾವುದೂ ಅಲ್ಲ, ಇಂದಿನ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ಕಟ್ಟಿ ಬೆಳೆಸಿರುವ ಯುವ ಬ್ರಿಗೇಡ್ ಅನ್ನೋ ಸಂಸ್ಥೆ. ಇದಕ್ಕಿಂತ ಹೆಚ್ಚು ಚಕ್ರವರ್ತಿಗಳ ಪರಿಚಯ ನಾನು ಮಾಡೋ ಸಾಹಸ ಮಾಡೋದಿಲ್ಲ. ಬನ್ನಿ ಅವರ ಮಾತುಗಳನ್ನು ಕೇಳಿ ಮುಳುಗೋಗ್ಬೇಡ ಮಾತಿನಲ್ಲಿ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಆದರಣೀಯ ಡಾಕ್ಟರ್ ಅವರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ, ನಮ್ಮೆಲ್ಲರಿಗೂ ಸದಾ ಪ್ರೇರಣಾಸ್ಪೃತವಾಗಿರುವಂಥ ರಾಘವೇಂದ್ರ ಶೆಣೈಜಿಯವರಿಗೆ ಹೃತ್ಪೂರ್ವಕವಾದ ನಮನಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಹಿರಿಯರಿಗೆ ನಾನು ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಪ್ರತಿ ಬಾರಿ ರಾಮತೀರ್ಥರ ಜಯಂತಿ ಎಂದು ಭಾಗವಹಿಸುವುದು ಬಹಳ ಹೆಮ್ಮೆಯ ಸಂಗತಿ. ಮಾತಾಡೋದು ಕೇಳೋದು ಎರಡೂ ಸಂತೋಷವೇ. ರಾಮತೀರ್ಥರ ವ್ಯಕ್ತಿತ್ವವೇ ಅಷ್ಟು ಅದ್ಭುತವಾಗಿರೋದರಿಂದ ಯಾವಾಗ ಏನು ತೆಗೆದರೂ, ರಾಘವೇಂದ್ರ ಶೆಣೈಯವರು ಹೇಳಿದಂತೆ, ಯಾವುದೇ ಒಂದು ಪೇಜ್ ತೆಗೆದು ನೀವೇನು ನೋಡಿದರೂ ಕೂಡ ಏನೋ ಒಂದು ವಿಶೇಷವಾದ ವಿಚಾರ ಇರುತ್ತೆ. ಅದು TV ಸೀರಿಯಲ್ ಥರ ಅಲ್ಲ. ಸೀರಿಯಲ್ನಲ್ಲೂ ಹಾಗೆ ಇದೆ. ಈಗ ನೀವು 3 ತಿಂಗಳು ಬಿಟ್ಟು ನೋಡಿದರೂ ಕೂಡ ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಮುಂದಕ್ಕೇನು ಹೋಗಿರಲ್ಲ. ಆದರೆ ರಾಮತೀರ್ಥರ ವಿಚಾರಧಾರೆ ಹೇಗಿದೆ ಅಂತಂದರೆ, ನೀವು ಯಾವ ಪೇಜ್ ತೆಗೆದ್ರೂ ಕೂಡ ಹಿಂದಿನದೇನು ಕನೆಕ್ಷನ್ ಬೇಕು ಅಂತೇನಿಲ್ಲ. ಅದು ತನ್ನ ಪಾಡಿಗೆ ತಾನೇ ಹೊಸತು. ಹಿಂದಿನಿಂದ ಓದ್ಕೊಂಡು ಬಂದರೆ ಅದಕ್ಕೆ ಕನೆಕ್ಟ್ ಆಗುತ್ತೆ, ಓದದೆ ಹೋದರೆ ಇದೇ ಹೊಸದಾಗಿರುತ್ತೆ. ಅದು ಬಹಳ ವಿಶೇಷವಾಗಿರುವಂಥ ಸಂಗತಿ ಅಂತ. ಹೀಗಾಗಿ ಯಾವುದು ಪೇಜನ್ನು ತೆಗೆದು ನೋಡಿದ್ರು ನಡೆಯುತ್ತೆ. ಅವ್ರು ಹೇಳಿದ ಅಕ್ಷರಶಃ ಸತ್ಯ. ಹೀಗಾಗಿ ರಾಮತೀರ್ಥರ ಕುರಿತಂತೆ ಮಾತನಾಡುವಾಗ ಒಂಥರ ಅಪರೂಪದ ಆನಂದ ಅಂತ ಯಾವಾಗಲೂ ಅನಿಸುತ್ತೆ. ಆದರೆ ನನಗೆ ಭಾಳ ವಿಶೇಷ ಅನಿಸೋದು, ಕೆಲವೊಂದು ಸಲ ಕೆಲವೊಂದು ವಿಚಾರಧಾರೆಗಳು ಕೆಲವರನ್ನು ಹಿಡ್ಕೊಂಡು ಕೆಲಸ ಮಾಡಿಸ್ತವಲ್ಲ. ರಾಮತೀರ್ಥರ ಕುರಿತಂತೆ ಯಾವುದೋ ಒಂದು ಕಾಲದಲ್ಲಿ ನುಲೇನೂರು ಶ್ರೀಮೂರ್ತಿಯವರನ್ನು ಆ ವಿಚಾರಧಾರೆ ಹಿಡ್ಕೊಂಡು ಅವರ ಪುಸ್ತಕಗಳನ್ನು ಕನ್ನಡಕ್ಕೆ ತರುವಂತೆ ಅಗಾಧವಾದ ಸಾಹಸ ಮಾಡಿಸಿದ್ದಲ್ಲದೆ ಕೋಡೇಸ್ ಅವ್ರ ಕೈಯಲ್ಲಿ ಅದನ್ನು ಪಬ್ಲಿಷ್ ಮಾಡಿಸಿ ಹಂಚುವಂತೆ ಮಾಡಿಸಿತ್ತು. ಬಹುಶಃ ನಮ್ಮ ಕಾಲಘಟ್ಟದಲ್ಲಿ ಅದು ಸರಿಯಾಗಿ ಆವರಿಸಿಕೊಂಡು ಹಿಡ್ಕೊಂಡಿರೋದು ರಾಘವೇಂದ್ರ ಶೆಣೈಯವರನ್ನ ನನಗೆ ಅನಿಸುತ್ತೆ. ಹೀಗಾಗಿ ಅವರು ರಾಮತೀರ್ಥ ವಿಚಾರಧಾರೆಯ ಇನ್ಸ್ಟ್ರೂಮೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ. ಆ ಕೆಲಸವನ್ನು ಭಾಳ ಚೆನ್ನಾಗಿ ಅವರು ಮಾಡ್ತಿದ್ದಾರೆ. ಅವರೇ ಹೇಳಿದಂತೆ
ಕೆಲವು ವ್ಯಕ್ತಿಗಳ ವಿಚಾರಧಾರೆ ಅಥವಾ ಕೆಲವು ವಿಚಾರಧಾರೆ, ಕೆಲವು ಪುಸ್ತಕ, ಅವರು ತುಂಬ ಸಾಮಾನ್ಯವಾದ ಸಂಗತಿ ಹೇಳಿದರು. ಒಂದು ಪುಸ್ತಕ ಪಬ್ಲಿಷ್ ಆಗಬೇಕಾದ್ರೂ ಒಂದು ಟೈಮ್ ಬರಬೇಕು ಅಂತ. ನನಗನ್ಸುತ್ತೆ ರಾಮತೀರ್ಥರ ವಿಚಾರಧಾರೆಯೂ ಕೂಡ ಇಷ್ಟು ಜನರಿಗೆ ತಲುಪಲಿಕ್ಕೆ ಆ ವ್ಯಕ್ತಿಯನ್ನು ಕಾಯ್ತಾ ಇತ್ತು. ಹೀಗಾಗಿ ಇವತ್ತು ಆ ಸ್ಪ್ರೆಡ್ ಆಗಲಿಕ್ಕೆ ಸಾಧ್ಯವಾಯಿತು ಅಂತ ನಾನು ಅವ್ರಿಗೆ ಮತ್ತೊಮ್ಮೆ ಈ ವಿಚಾರಕ್ಕೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಕೃತಜ್ಞತೆ ಅರ್ಪಿಸೋದು ನಾನು ಯಾಕದನ್ನು ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ನಾವು ಅನೇಕ ಬಾರಿ ಸೋಲೋ ಸಂಗತಿ ಇಲ್ಲೇ. ಬೈಯೋದ್ರಲ್ಲಿ ಯಾವಾಗಲೂ ಫಸ್ಟ್ ಇರ್ತೀವಿ ನಾವು. ಕೃತಜ್ಞತೆ ಅರ್ಪಿಸುವಂಥ ವಿಚಾರ ಬಂದಾಗ ನಮ್ಗೆ ಅರ್ಪಿಸಬೇಕು ಅಂತ ಅನ್ಸೋದೇ ಇಲ್ಲ. ತೀರಾ ಇತ್ತೀಚೆಗೆ ನನಗೊಂದು ಅನುಭವ ಆಯಿತು. ಸುಮ್ಮನೆ ಕೂತಾಗ ಯಾವಾಗಲೂ ಹಾಗೆ ನಾವು ಹೆಲ್ತ್ ಹಾಳಾಗೋದು ಯಾಕೆ ಅಂತ ನನಗೆ ಗೊತ್ತಾಗಿದ್ದೆ ಮೊನ್ನೆ. ನಾನು ದೀರ್ಘಕಾಲ ಮಲ್ಕೊಂಡಿರುವಂಥ ರೆಕಾರ್ಡೇ ಇಲ್ಲ. ಇತ್ತೀಚೆಗೆ 4 ದಿನಗಳ ಕಾಲ ಒಂದೇ ಬೆಡ್ಡಿನ ಮೇಲೆ ಅನಿವಾರ್ಯವಾಗಿ ಕಣ್ಮುಚ್ಕೊಂಡೇ ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಯಾಕೆ ಅಂದರೆ ನನ್ನ ಕಿವಿಯೊಳಗೊಂದು ಸಮಸ್ಯೆ ಆಗಿತ್ತು, ವಿರ್ಟಿಗೋ ಅಂತ ಪ್ರಾಬ್ಲಮ್. ಅದು ಆ ಪ್ರಾಬ್ಲಮ್ ಏನು ಅಂದರೆ ತಲೆ ನೆಟ್ಟಿಗಿರ್ಲಿಕ್ಕೆ ಬಿಡಲ್ಲ ಅಷ್ಟೆ, ಇನ್ನೆಲ್ಲ ಚೆನ್ನಾಗಿರುತ್ತೆ, ತಲೆ ಒಂದು ನೆಟ್ಟಿಗಿರಲ್ಲ. ನಿಮ್ಮ ತಲೆ ಎಷ್ಟು ಗಿರ್ರಂತ ಸುತ್ತಾ ಇರುತ್ತೆ ಅಂತಂದರೆ, ಮೊದಲನೇ ಬಾರಿಗೆ ಭೂಮಿ ತಿರುಗ್ತಾ ಇದೆ ಅಂತ ಗೊತ್ತಾಗೋದೇ ಆಗ ಅಂತ. ಅಲ್ಲಿವರೆಗೂ ಗೊತ್ತಿರಲ್ಲ ಅಂತ. ಭೂಮಿ ತಿರುಗ್ತಾ ಇದೆಯೋ ನಿಂತ್ಕೊಂಡಿದೆಯೋ ಅನ್ನೋ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಸೊಲ್ಯೂಷನ್ ಸಿಗೋದು ವರ್ಟಿಗೋ ಬಂದಾಗ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಾನು ಆ ಪ್ರಾಬ್ಲಮ್ ಬಂದಾಗ ಕಣ್ಮುಚ್ಕೊಂಡೇ ಮಾತನಾಡ್ತಿದ್ದೆ. ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ನನಗಂತೂ ನನ್ನ ಜೀವನ ಮುಗದೇ ಹೋಯಿತು. ನನ್ನ ಜೀವನದಲ್ಲಿ 4 ದಿನಗಳ ಕಾಲ ವ್ಯರ್ಥವೇ ಆಗೋಯ್ತು. ಯಾಕಾದರೂ ಹುಟ್ಟಿದ್ನೋ ಅಂತೆಲ್ಲ ಅನಿಸ್ಬಿಡ್ತು ಒಂದು ಕ್ಷಣ ತಲೆಯೊಳಗೆ. ಯಾಕಾದರೂ ಹಿಂಗಾಯ್ತೋ ಎನ್ನುವಂಥ ಸಮಸ್ಯೆ. ಆದರೆ ಕಣ್ಮುಚ್ಕೊಂಡಾಗ ಒಂದು ಕ್ಷಣ ಬೇಜಾರಾಗಿದ್ದು ನನಗೆ ದೇವರ ಮೇಲೆ. ಇಷ್ಟೆಲ್ಲ ಕೆಲಸ ಮಾಡಿ 4 ದಿನ ಹಾಸಿಗೆ ಮೇಲೆ ಕೂರಿಸುವಂತೆ ಮಾಡಿದ್ಯಲ್ಲ ನೀನು ಅಂತ ಅನಿಸ್ತಲ್ಲ. ಅದರ ಮರುಕ್ಷಣ ನನಗನ್ನಿಸ್ತು, 4 ದಿನ ಮಲಗಿದ್ದಕ್ಕೆ ಇಷ್ಟು ಟೆನ್ಷನ್ ಆಯ್ತು ನನಗೆ. ಆದರೆ 360 ದಿನಗಳ ಕಾಲ ನಾನು ಮಲ್ಕೊಳ್ಳದೆ ಇರೋ ಥರ ಮಾಡಿದ್ನಲ್ಲ ಆ ಪುಣ್ಯಾತ್ಮ, ಅವನು ಯಾವತ್ತಾದರೂ ಪ್ರತಿದಿನ ಕೃತಜ್ಞತೆ ಅರ್ಪಿಸಿದ್ನ ನಾನು? ನನಗೆ ಇವತ್ತಿನ ದಿನ ಚೆನ್ನಾಗಿಟ್ಟಿದೆಯಲ್ಲ, ನಿನಗೊಂದು ಥ್ಯಾಂಕ್ಸ್ ಅಪ್ಪ ಅಂತ ಯಾವತ್ತೂ ಕೇಳಲಿಲ್ಲ. ಯಾವಾಗ ಅವನು ಮಲಗಿಸಿದ್ನಲ್ಲ ಆಗ ಅವನು ಎಬ್ಬಿಸಿದ ನೆನಪಾಗಿರುತ್ತೆ ನಮಗೆ ಅಂತ. ನನಗೆ ಹೀಗಾಗಿ ಅನಿಸೋದು ಕೃತಜ್ಞತೆಯನ್ನು ಎವ್ರಿ ಡೇ. ನನ್ನ ದೃಷ್ಟಿಯಲ್ಲಿ ಪ್ರೇಯರ್ ಅಂದರೆ ಅದೇ ಅಂತ. ಇವತ್ತಿನ ದಿನ ಚೆನ್ನಾಗಿಟ್ಟಿದೆಯಲ್ಲ, ಥ್ಯಾಂಕ್ಸ್ ಅಪ್ಪ ಅಂತ. ಇನ್ನು ಭಾಳ ದೊಡ್ಡದೇನೂ ಅಲ್ಲ. ಆ ಪ್ರೇಯರ್ ಮಾಡುವಂಥದ್ದನ್ನು ಮರೆತು ಹೋಗ್ತೀವಿ ಅನ್ನೋದು ನನಗೆ ಯಾವಾಗಲೂ ಅನಿಸುತ್ತೆ. ನಾನು ಇದಕ್ಕೆ ಆಳವಾಗಿ ಯೋಚನೆ ಮಾಡುವಾಗ ನನಗೆ ಒಂದೇ ಒಂದು ಮಾತು ಯಾವಾಗಲೂ ಅನಿಸೋದೇನು ಅಂದರೆ, ನಾವೆಲ್ಲರೂ ಸಮಸ್ಯೆಗಳಿಂದಲೇ ಪೀಡಿತರಾಗಿರುವಂಥವ್ರು. ಆ ಸಮಸ್ಯೆ ಯಾವುದಾದ್ರೂ ಇರ್ಬೋದು. ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ, ಯಾರು ಸಮಸ್ಯೆ ಮುಕ್ತವ, ಅಥವಾ ನಾವೆಲ್ಲರೂ ಕೂಡ ಸಮಸ್ಯೆ ಮುಕ್ತವಾಗಿರುವಂಥ ಬದುಕನ್ನೇ ಬದುಕಲಿಕ್ಕೆ ಇಚ್ಛೆ ಪಡ್ತೀವಿ. ಒಮ್ಮೆ ಸಮಸ್ಯೆ ಬಂದ ತಕ್ಷಣ ನಾವು ವಿಲವಿಲ ಒದ್ದಾಡ್ತೀವಿ. ಯಾರು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೋ, ಈ ಸಮಸ್ಯೆ ಇಲ್ಲದಂತೆ ಮಾಡ್ತಾರೋ, ಅವ್ರು ನಮ್ಮ ಪಾಲಿಗೆ ದೇವರು ಅಂತ ಅನ್ನಿಸ್ತಾರೆ, ಅವ್ರು ಸರ್ವಸ್ವ ಅನ್ನಿಸ್ತಾರೆ. ಅವ್ರನ್ನ ನಾವು ಯಾವ ಥರ ಕೊಂಡಾಡ್ತೀವೋ ದೇವರೇ ಬಲ್ಲ. ಟಿ ವಿಯಲ್ಲಿ ಬೆಳಗ್ಗೆ ಪ್ರತಿದಿನ 8 ಗಂಟೆ ಆದ ತಕ್ಷಣ ಟಿ ವಿ ಆನ್ ಮಾಡ್ಕೊಂಡು ನಾವೆಲ್ಲ ಕೂತ್ಕೊಳ್ತೀವಲ್ಲ, ಆ ಜ್ಯೋತಿಷ್ಯ ಹೇಳೋರನ್ನ ಕೇಳ್ತೀವಲ್ಲ. ಯಾಕೆ ಕೇಳ್ತೀವಿ ಗೊತ್ತಾ? ಅವ್ರು ನನ್ನ ಸಮಸ್ಯೆಗೊಂದು ಪರಿಹಾರ ಹೇಳ್ತಾರೆ ಅಂತ. ಸಮಸ್ಯೆ ಇಲ್ಲದ ಬದುಕಿಗೋಸ್ಕರ ಒಂದು ಹುಡುಕಾಟ ಇದೆಯಲ್ಲ, ಆ ಎಷ್ಟು ಆಳವಾದ ಹುಡುಕಾಟ ಇದೆ ಅಂತಂದರೆ ಅದು ಇವತ್ತಿನ ಹುಡುಕಾಟ ಅಲ್ಲ. ಮನುಷ್ಯ ಹುಟ್ಟಿದಾಗಲಿಂದ ಈ ಥರದೊಂದು ಹುಡುಕಾಟ ಶುರುವಾಗಿದೆ. ಬಹಳ ಬಾರಿ ಅಂದ್ಕೊಳ್ಳೋದು ನಾನು, ಈ ಧರ್ಮ ಅನ್ನೋದು ಯಾಕೆ ಹುಟ್ಕೊಳ್ಳುತ್ತೆ ಅಂತಂದರೆ, ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಬೆಸ್ಟ್ ಮಾರ್ಗ ತೋರಿಸ್ಲಿಕ್ಕೋಸ್ಕರವೇ ಧರ್ಮ ಹುಟ್ಟೋದು ಅಂತ. ನನಗೊಬ್ಬರು ಸ್ವಾಮೀಜಿ ಹೇಳಿದರು. ನಾನು ಹೀಗೆ ತಮಾಷೆ ಮಾಡ್ತಿದ್ದೆ, ಮಾತಾಡ್ತಾ ಕೂತಿದ್ವಿ. ಅವ್ರನ್ನ ಕೇಳಿದೆ, ಸ್ವಾಮೀಜಿ ಅಕಸ್ಮಾತ್ ನಿಮ್ಗೆ ಯಾರಾದರೂ ಒಬ್ಬ ಪಾಸ್ಟರ್ ಬಂದು ನೀವು ಕನ್ವರ್ಟ್ ಆಗಿ ಅಂತ ಹೇಳಿದ್ರೆ ನೀವು ಕನ್ವರ್ಟ್ ಆಗ್ತೀರಾ ಅಂತ ಕೇಳಿದೆ ನಾನು. ಸ್ವಾಮೀಜಿ ಹೇಳಿದರು, ಅವನು ನನಗೆ ನನ್ನ ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ರಾಜಮಾರ್ಗದ ಪರಿಹಾರವನ್ನು ತೋರಿಸಿದರೆ ಆ ಕ್ಷಣಕ್ಕೆ ಧರ್ಮ ಬಿಟ್ಟು ಹೋಗ್ತೀನಿ ನಾನು ಅಂದರು ಅವರು. ನಾನು ಕೇಳಿದೆ ಅದು ಹೆಂಗೆ ಅಂತ. ಅವ್ರು ಹೇಳಿದ್ರು, ನಾನು ಕೂಡ ಧರ್ಮದಲ್ಲಿರೋದು ನನ್ನ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಂಡೇ ಹೊರತು ಏನೂ ಇಲ್ಲದ ಸಮಸ್ಯೆ ಇಲ್ಲದ ಜಗತ್ತಿನಲ್ಲಿ ಇರ್ಲಿಕ್ಕೆ ನನಗೂ ಇಚ್ಛೆ ಇಲ್ಲ ಅಂತ. ಅಂದರೆ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳೋದೇ ಪ್ರತಿಯೊಬ್ಬರ ಉದ್ದೇಶ ಅಂತ. ಆದರೆ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಸಮಸ್ಯೆ ಇಲ್ಲದೆ ಇರುವಂಥ ಸ್ಥಿತಿ ಹೆಂಗಿರುತ್ತೆ? ನೀವು ಇಮ್ಯಾಜಿನ್ ಮಾಡಿ, ನನಗೆ ಪ್ರಾಬ್ಲಮ್ಮೇ ಇಲ್ಲದೆ ಇರುವಂಥ ಸ್ಥಿತಿ ನಮ್ಮೆಲ್ರಿಗೂ ಇದೆ ಅಂತಂದರೆ ಅದು ಒಂದು ಲೈಫಾ ಅಂತ ಅನಿಸುತ್ತೆ ಅಂತ. ಪ್ರಾಬ್ಲಮ್ಮೇ ಇಲ್ಲದ ಸ್ಥಿತಿ ಅಂತಂದರೆ ಹೆಂಗೆ ಗೊತ್ತಾ? ಪ್ರಾಬ್ಲಮ್ಮೇ ಇಲ್ಲದ ಸ್ಥಿತಿ ಅಂದರೆ ಹೊಡೆದಾಟಗಳಿಲ್ಲ, ಪಾಯಿಂಟ್ 1, ಎಷ್ಟು ಆರಾಮ. ಪ್ರಾಬ್ಲಮ್ಮೇ ಇಲ್ಲದ ಸ್ಥಿತಿ ಅಂತಂದರೆ, ಅಥವಾ ಸಮಸ್ಯೆ ಆ ಥರದ ಉದ್ಭವ ಆಗದೆ ಇರುವಂಥ ಸ್ಥಿತಿ ಅಂದರೆ ಬೈಗುಳಗಳಿಲ್ಲ, ಏನು ಚೆನ್ನಾಗಿರುತ್ತೆ. ಅದರ 3ನೇದು ಭಾಳ ಕಷ್ಟ. ಎಲ್ಲಿ ಸಮಸ್ಯೆ ಇಲ್ವೋ ಅಲ್ಲಿ ಗಾಸಿಪ್ಸೂ ಇಲ್ಲ. ಗಾಸಿಪ್ಸ್ ಇರೋದು ಸಮಸ್ಯೆಗಳ ಕಾರಣಕ್ಕೋಸ್ಕರವೇ. ಆದರೆ ನಮ್ಗೆ ಆವಾಗ ಟೆನ್ಷನ್ ಆಗುತ್ತೆ, ಗಾಸಿಪ್ಸ್ ಇಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ಏನು ಮಜಾ ಅಂತ. ಸಮಸ್ಯೆಗಳಿಗೊಂದು ಮೂಲ ಸಂಗತಿ ಇದೆಯಲ್ಲ, ಆ ಸಂಗತಿ ಹೇಗಿದೆ ಅಂತಂದರೆ, ಇದೆಲ್ಲವೂ ಕೂಡ ಈ ಸಮಸ್ಯೆಗಳು ಎಷ್ಟು ಹಾಸುಹೊಕ್ಕಾಗಿ ಜೋಡಿಸ್ಕೊಂಡಿವೆ ಅಂತಂದರೆ, ಅದಿಲ್ಲ ಅಂತಂದರೆ ಲೈಫ್ನಲ್ಲಿ ಮಜಾನೇ ಇಲ್ಲ.
ಹೀಗಾಗಿಯೇ ನಮ್ಮ ಧರ್ಮಶಾಸ್ತ್ರಗಳು, ನಮ್ಮ ಶಾಸ್ತ್ರ ಗ್ರಂಥಗಳು ಮಾಯೆ ಎನ್ನುವಂಥ ಅದ್ಭುತವಾದ ಸಂಗತಿಯನ್ನು ಹೊರಡಿಸಿದೆಯಲ್ಲ. ಎಂಥ ಅದ್ಭುತವಾದ ಸಂಗತಿ ವಿಚಾರಧಾರೆ ಮಾಯೆ ಅಂತಂದರೆ, ಆಕೆಯನ್ನು ನಾವು ದೈವಿ ಶಕ್ತಿ, ದೈವಿ ರೂಪ ಎಲ್ಲ ನೋಡ್ತಾ ಇರ್ತೀವಿ ನಿಜ. ಆಕೆಯ ಶಕ್ತಿ ಎಂಥದ್ದು ಅಂತಂದರೆ, ನಾನು ದುರ್ಗಾ ಪಾರಾಯಣ ಮಾಡುವಾಗ ಪ್ರತಿ ಬಾರಿ ಅದನ್ನು ಓದುವಾಗಲೂ ರೋಮಾಂಚಿತನಾಗ್ತೀನಿ. ಆ ಬ್ರಹ್ಮ ವಿಷ್ಣುವಿನ ನಾಭಿಕಮಲದಲ್ಲಿ ಹುಟ್ಕೊಂಡು ಕೂತಿರ್ತಾನೆ. ವಿಷ್ಣುವಿನ ಕರ್ಣಮಲದಿಂದ ಹುಟ್ಟಿರುವಂಥ 2 ರಾಕ್ಷಸರು ಬಂದು ಬ್ರಹ್ಮನನ್ನು ಕೊಲ್ಲಲಿಕ್ಕೆ ಅಂತ ಬಂದಾಗ, ಬ್ರಹ್ಮ ಎದುರುಗಡೆ ವಿಷ್ಣು ಮಲಗಿರೋದನ್ನು ನೋಡ್ತಾನೆ. ನೀನು ಮಲಗಿಬಿಟ್ರೆ ನನ್ನನ್ನು ರಕ್ಷಿಸೋರು ಯಾರಪ್ಪ? ನನಗೆ ಸೃಷ್ಟಿ ಮಾಡಲಿಕ್ಕೆ ಅಷ್ಟೇ ಪವರ್ ಕೊಟ್ಟಿರೋದು, ರಕ್ಷಣೆ ಮಾಡಲಿಕ್ಕೆ ಯಾರಾದರೂ ಬೇಕಲ್ಲ, ನೀನೇ ರಕ್ಷಣೆ ಮಾಡೋ, ನೀನೇ ಮಲಗಿದೆಯಲ್ಲ ಅಂತ ಕೇಳಿದಾಗ ಬ್ರಹ್ಮ ಏನು ಹೇಳ್ತಾನೆ ಗೊತ್ತಾ? ದೇವಿ ಮಹಾತ್ಮೆಯಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ. ಬ್ರಹ್ಮ ಹೇಳ್ತಾನೆ, ಅಮ್ಮ ತಾಯಿ ಮಾಯೆ, ನೀನು ಅವನ ಕಣ್ಣಲ್ಲಿ ಕೂತ್ಕೊಂಡು ಯೋಗ ನಿದ್ರೆಗೆ ಅವನು ಜಾರುವಂತೆ ಮಾಡಿದ್ದೀಯಾ, ನೀನು ಮೊದಲು ಅಲ್ಲಿಂದ ಆಚೆಗೆ ಬಾರವ ಅಂತ ಕೇಳ್ಕೊಳ್ತಾನೆ. ಏನು ಚೆನ್ನಾಗಿದೆ ರೀ ಇದು. ನಾವು ಏನು ಕಲ್ಪನೆಯನ್ನು ಕೊಟ್ಟಿದ್ದೀವಿ ಅಂತಂದರೆ, ಆ ಮಾಯೆ ಅನ್ನೋದು ಎಷ್ಟು ಅನಿವಾರ್ಯವಾಗಿದೆ ಅಂತಂದರೆ, ಆಕೆ ಯೋಗ ನಿದ್ರೆಗೆ ಜಾರುವಂತೆ ವಿಷ್ಣುವನ್ನು ಬಿಟ್ಟಿದ್ರಿಂದಲೇ ಕಲ್ಪಾಂತದಲ್ಲಿ ನಾವೆಲ್ಲರೂ ನಾರ್ಮಲ್ ಆಗಿರ್ಲಿಕ್ಕೆ ಸಾಧ್ಯವಾಗಿದ್ದು, ಎಲ್ಲವೂ ಒಂದು ಶಾಂತ ಸ್ಥಿತಿಗೆ ಮರಳಲಿಕ್ಕೆ ಸಾಧ್ಯವಾಗಿದ್ದು. ಈ ಮಾಯೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಆಗತ್ತಾ? ಈ ಪ್ರಶ್ನೆ ಕಾಡ್ತಿರುತ್ತೆ. ಆದರೆ ಸಮಸ್ಯೆಗೆ ಉತ್ತರವನ್ನು ಹುಡುಕುವಾಗ 2 ದಾರಿ ಇದೆ. ಮೊದಲನೇದು, ಸಮಸ್ಯೆಯೇ ಇಲ್ಲದಂಥ ಒಂದು ಐಡಿಯಲ್ ಸಿಚುಯೇಷನ್ ನಿರ್ಮಾಣ ಆಗೋದು, ಅಥವಾ ಎರಡನೇದು, ಈ ಸಮಸ್ಯೆಗೆ ನಾವು ಫೀಲ್ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋದು. ಈಗ ಯೋಚನೆ ಮಾಡಿ, ಸಮಸ್ಯೆಗೆ ಇಲ್ಲದೆ ಇರುವಂಥ ಐಡಿಯಲ್ ಸ್ಟೇಟನ್ನು ನಾವು ಯಾವತ್ತೂ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಾಗದೇ ಇಲ್ಲ. ಆದರೆ ಎರಡನೇದೊಂದು ವ್ಯವಸ್ಥೆ ಇದೆಯಲ್ಲ, ಸಮಸ್ಯೆಯನ್ನು ಫೀಲ್ ಮಾಡ್ಕೊಳ್ಳಿಕ್ಕೆ, ನಾವು ಫೀಲ್ ಮಾಡ್ಕೊಳ್ಳದೆ ಇರುವಂಥ, ಆ ಸಮಸ್ಯೆ ನಮಗೆ ತಾಕದೇ ಇರುವಂಥ ಒಂದು ವ್ಯವಸ್ಥೆಗೆ ಹೋಗುವಂಥ ಯಾವ ಪರಿಸ್ಥಿತಿ ಇದೆಯೋ, ಆ ಪರಿಸ್ಥಿತಿಯ ಹುಡುಕಾಟಕ್ಕೆ ಇಡೀ ಜಗತ್ತು ಯಾವತ್ತೂ ಪ್ರಯತ್ನಿಸಿದೆ. ನಾನು ಅನೇಕ ಮತಪಂಥಗಳ ವಿಚಾರಧಾರೆಗಳನ್ನು ಓದಿದ್ದೀನಿ. ಅನೇಕ ಮತಪಂಥಗಳು ಹೆಂಗಿವೆ ಅಂತಂದರೆ, ಸಮಸ್ಯೆಗಳನ್ನು ಇಲ್ಲದಂತೆ ಮಾಡಲಿಕ್ಕೆ ಅವ್ರಿಗಿರುವಂಥ ಮಾರ್ಗ ಒಂದೇ ಒಂದು. ಏನು ಮಾರ್ಗ ಅಂತಂದರೆ, ಈ ಭೂಮಂಡಲದಲ್ಲಿ ಸಮಸ್ಯೆ ಇಲ್ಲದೆ ಇರೋದು ನಿಮಗೆ ಸಾಧ್ಯವೇ ಇಲ್ಲ, ಆದರೆ ಸಮಸ್ಯೆ ಮುಕ್ತವಾಗಿರುವಂಥ ಸ್ವರ್ಗ ಒಂದಿದೆ. ನೀವಿಲ್ಲಿ ಚೆನ್ನಾಗಿ ಬದುಕಿದರೆ, ನಾವು ಹೇಳದಂತೆ ಇಲ್ಲಿ ಬದುಕಿದರೆ, ಸ್ವರ್ಗದಲ್ಲಿ ಸಮಸ್ಯೆ ಇಲ್ಲದಂತೆ ನೀವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಎಂಥ ಕನಸುಗಳನ್ನು ಕಟ್ಟಿಕೊಡ್ತಾರೆ ಅಂತಂದರೆ, ನಾವೆಲ್ಲರೂ ಕಾಣದೇ ಇರುವಂಥ ಸ್ವರ್ಗಕ್ಕೋಸ್ಕರ ಹಾತೊರಿತಾ ಇರ್ತೀವಲ್ಲ, ಅದು ಒಂದು ಮಾರ್ಗ. ಆದರೆ ಇನ್ನೊಂದು ಮಾರ್ಗ ಇದೆ. ಅದೇನು ಅಂತಂದರೆ, ನೀನು ಸ್ವರ್ಗಕ್ಕೋಸ್ಕರ ಕಾಯಬೇಕಾಗಿಲ್ಲಪ್ಪ, ಇಲ್ಲಿರುವಾಗಲೇ ಇದು ಯಾವುದೇ ಸಮಸ್ಯೆಗಳು ನಿನ್ನನ್ನು ತಾಕದಂತೆ ನೀನು ಬದುಕೋದು ಸಾಧ್ಯವಿದೆ ಎನ್ನುವುದನ್ನು ನಮಗೆ ತಿಳಿಸಿಕೊಟ್ಟಂಥ ಅದ್ಭುತವಾದ ಮಾರ್ಗ ಅದು ವೇದಾಂತ ಮಾರ್ಗ ಅಷ್ಟೇ. ವೇದಾಂತ ಅಷ್ಟು ಸಿಂಪಲ್. ನನಗೆ ಅವ್ರು ಆಗಲೇ ಹೇಳುವಾಗ ಯೋಚನೆ ಆಗ್ತಿತ್ತು, ವೇದಾಂತ ಅಂತಂದರೆ ಸಪ್ಪೆ ಅಂತ ಏನಾದರೂ ಹೇಳಿದರೆ, ವೇದಾಂತ ಖಂಡಿತವಾಗಿಯೂ ಸಪ್ಪೆ ಅಲ್ಲ. ವೇದಾಂತ ಅತ್ಯಂತ ರೋಚಕವಾಗಿರುವಂಥ ಸಂಗತಿ. ಆದರೆ ಅದನ್ನು ರೋಚಕವಾಗಿ ಹೇಳೋದ್ರಲ್ಲಿ ಸೋತೋಗಿರೋದ್ರಿಂದ ಹಂಗಾಯಿತು ಅಷ್ಟೆ. ವೇದಾಂತ ಎಷ್ಟು ರೋಚಕವಾಗಿರುವಂಥ ಸಂಗತಿ ಅಂತಂದರೆ, ನೀವು ಪ್ರತಿ ಬಾರಿ ವೇದಾಂತದ ಯಾವುದೋ ಒಂದು ಚಿಂತನೆಯನ್ನು, ಉಪನಿಷತ್ತಿನ ಯಾವುದೋ ಒಂದು ಚಿಂತನೆಯನ್ನು ತೆಗೆದುಕೊಂಡು ಅದರ ಆಳಕ್ಕೆ ಹೋಗ್ತಾ ಇದ್ದಂತೆ ಇದೇನು ಅದ್ಭುತವಾಗಿದೆ ಅಂತ ಅನಿಸುತ್ತೆ. ಈಶಾವಾಸ್ಯೋಪನಿಷತ್ತಿನ ಒಂದು ಮಂತ್ರ ನಿಮ್ಮ ಎದುರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನಿವತ್ತು ನಿಮ್ಮ ಜೊತೆ 2 ಅತ್ಯಂತ ಪುಟ್ಟ ಉಪನಿಷತ್ತುಗಳನ್ನು ಪ್ರಸ್ತುತಪಡಿಸ್ತೀನಿ. ದೀರ್ಘಕಾಲದಲ್ಲ, ಅದು ಅತ್ಯಂತ ಪುಟ್ಟ ಉಪನಿಷತ್ತುಗಳು. ಒಂದು ಈಶಾವಾಸ್ಯೋಪನಿಷತ್ತು, ಮತ್ತೊಂದು ಮಾಂಡುಕ್ಯೋಪನಿಷತ್ತು. ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರ ಹೇಳುತ್ತೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀತಾಃ ಮಾ ಗೃಧಃ ಕಸ್ಯ ಸ್ವಿದ್ದನಂ. ಈಶಾವಾಸ್ಯಮಿದಂ ಸರ್ವಂ, ಆ ಈಶನಿಂದಲೇ ಈ ಸರ್ವವೂ ವ್ಯಾಪಿಸಿಕೊಂಡಿದೆ, ಅವನಿಲ್ಲದ ಜಾಗ ಯಾವುದೂ ಇಲ್ಲ. ಭಾಳ ಸಿಂಪಲ್ ಆಗಿದೆ. ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಕೇಳಲಿಕ್ಕೆ ಭಾಳ ಸಿಂಪಲ್ ಅನಿಸುತ್ತೆ, ಅರ್ಥೈಸ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತೇನು. ಸ್ವಾಮಿ ವಿವೇಕಾನಂದರು ತಮ್ಮ ಜೀವಿತಾವಧಿಯ ಕೊನೆ ಹಂತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವರು ತಮ್ಮ ಕೋಣೆಯನ್ನು ಮೆಟ್ಲು ಹತ್ಕೊಂಡು ಹೋಗಬೇಕಾದಾಗ ಇದ್ದಕ್ಕಿದ್ದಂತೆ ಭಾವಾವಿಷ್ಟರಾಗಿ ಹೇಳ್ತಾರೆ, ವಾಹ್, ಏನು ಅದ್ಭುತವಾದ ದೃಶ್ಯವನ್ನು ನೋಡ್ತಿದ್ದೀನಿ. ನಾನು ನೀನು ಬೇರೆ ಅಲ್ಲ, ಈ ಕಣ್ಣಿಗೆ ಕಾಣಿಸ್ತಾ ಇರೋ ಮಾವಿನ ಮರ ಬೇರೆ ಅಲ್ಲ, ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ ಆಗಿ ಕಾಣ್ತಾ ಇದ್ದಲ್ಲ ಅಂತಂದ ವಿವೇಕಾನಂದರು ಆಗ ಒಂದು ಮಾತನ್ನು ಹೇಳ್ತಾರೆ. ನನ್ನ 40 ವರ್ಷಗಳ ಸಾಧನೆಯ ನಂತರ ನನಗೆ ಅರಿವಾಗಿದ್ದೇನು ಅಂತಂದರೆ, ಭಗವಂತ ಇನ್ನೆಲ್ಲೋ ವಾಸಿಸೋದಿಲ್ಲ, ಪ್ರತಿಯೊಬ್ಬನ ಹೃದಯದಲ್ಲೂ ವಾಸಿಸ್ತಾನೆ. ಯಾರು ಜೀವ ಸೇವೆ ಮಾಡ್ತಾರೋ ಅವರು ಸಾಕ್ಷಾತ್ ಶಿವನ ಸೇವೆ ಮಾಡ್ತಾರೆ ಎನ್ನುವುದು ನನಗೀಗ ಅರ್ಥ ಆಗಿದೆ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಅದು ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಮಂತ್ರದ ನಮಗೆ ಅರ್ಥವಾಗುವ ಭಾಷೆ ಅಂತ. ಈಶಾವಾಸ್ಯಮಿದಂ ಸರ್ವಂ, ಅವನನ್ನು ಬಿಟ್ಟು ಯಾವುದೂ ಇಲ್ಲ. ನೀವು ಸ್ವಲ್ಪ ಆಳಕ್ಕೆ, ಸ್ವಲ್ಪ ವಿಸ್ತಾರವಾಗಿ ಮಾಡಲಿಕ್ಕೆ ಹೋದರೆ, ಅವನು ಹೇಗಿದ್ದಾನೆ ಅನ್ನೋದನ್ನು ನೀವು ಊಹಿಸ್ಕೊಳ್ಳಿಕ್ಕೆ ಹೋದರೆ, ಇನ್ನೊಂದು ಸುಂದರವಾದ ಮಂತ್ರ ಹೇಳುತ್ತೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣುವಿನಲ್ಲಿ ಅಣುವಾಗಿ ಇರ್ತಾನೆ, ಮಹತ್ವದೊಳಗೆ ಮಹತ್ವದಾಗಿ ಇರ್ತಾನೆ ಅಂತ. ನಾನು ಸುಮ್ಮನೆ ಅಂದ್ಕೊಳ್ತಿದ್ದೆ, ಪರಬ್ರಹ್ಮ ಹೇಗಿರ್ಬೋದು? ಪರಬ್ರಹ್ಮ ಎಷ್ಟು ದೊಡ್ಡದಾಗಿರ್ಬೋದು? ಚಕ್ರವರ್ತಿ ಸೂಲಿಬೇಲೆ ಎಷ್ಟು ದೊಡ್ಡದಾಗಿರ್ಬೋದು?
ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅಂತ. ನೀವು ಹೇಳ್ತೀರಿ ಇಲ್ಲಪ್ಪ ನಿನಗಿಂತ ಸಿಕ್ಕಾಪಟ್ಟೆ ದೊಡ್ಡವನು. ಎಷ್ಟು ದೊಡ್ಡವನಾಗಿರೋದು ಪರಬ್ರಹ್ಮ? ನಮ್ಮ ಕರ್ನಾಟಕ ರಾಜ್ಯದಷ್ಟು ದೊಡ್ಡವನಾಗಿರ್ಬೋದಾ? ಇಲ್ಲ ಅದಕ್ಕಿಂತಲೂ ದೊಡ್ಡವನು ಅಂತ. ಎಷ್ಟು ದೊಡ್ಡವನು? ಅವನು ಭೂಮಂಡಲದಷ್ಟು ದೊಡ್ಡವನಾಗಿದ್ದಾನ? ಇಲ್ಲ ಭೂಮಂಡಲವನ್ನೇ ಸೃಷ್ಟಿ ಮಾಡಿರೋದವನಾಗಿದ್ದರಿಂದ ಅವನು ಇದಕ್ಕಿಂತಲೂ ದೊಡ್ಡವನಾಗಿರಬೇಕು ಅಂತ. ಮಹತೋ ಮಹೀಯಾನ್, ಅವನು ಎಲ್ಲಕ್ಕಿಂತಲೂ ಅಗಾಧವಾಗಿರುವವನು. ಸ್ವಲ್ಪ ನೀವು ಕೆಳಕ್ಕೆ ಬಂದು ನೋಡ್ಲಿಕ್ಕಾದ್ರೆ ಪರಬ್ರಹ್ಮ ಎಷ್ಟು ಸೂಕ್ಷ್ಮವಾಗಿದ್ದಾನೆ ಅಂತಂದರೆ, ಅವನು ಚಕ್ರವರ್ತಿ ಸೂಲಿಬೆಲೆ ಒಳಗೂ ಇದ್ದಾನೆ, ಅವನು ಒಂದು ಪುಟ್ಟ ಬೆಕ್ಕಿನೊಳಗೂ ಕುಳಿತುಕೊಂಡಿದ್ದಾನೆ, ಅವನು ಹೋಗುವಂಥ ಹರಿದಾಡುವಂಥ ಒಂದು ಪುಟ್ಟ ಇರುವೆಯಲ್ಲಿದ್ದಾನೆ. ಯಾವ ಇನ್ಸೆಕ್ಟನ್ನು ನಾವು ಈ ಸೂಕ್ಷ್ಮದರ್ಶಕ ಯಂತ್ರದಲ್ಲಿಟ್ಟು ನೋಡಬೇಕೋ ಅದರೊಳಗೂ ಕೂಡ ಅವನೇ ಕೂತಿದ್ದಾನೆ. ಮೈ ಗಾಡ್, ಎಷ್ಟು ಚಿಕ್ಕವನಾಗಿದ್ದಾನವನು! ಅವನು ಸೃಷ್ಟಿಯನ್ನೇ ಮಾಡಬಲ್ಲಂಥ ಅಗಾಧವಾಗಿರುವಂಥ ಶಕ್ತಿಯಾಗಿರುವಂತೆಯೇ ಅವನು ಒಂದು ಇರುವೆಯ ಮಾತುಗಳನ್ನು ಕೇಳಬಲ್ಲಂಥ ಸಾಮಾನ್ಯನಾಗಿಯೂ ಇರ್ತಾನಲ್ಲ, ಅಣುವಾಗಿಯೂ ಇರ್ತಾನಲ್ಲ, ಅವನು ಪರಬ್ರಹ್ಮ ಅಂತ. ಏನು ಚಂದದ ಕಲ್ಪನೆ ರೀ ಇದು! ಯಾವಾಗ ಇದು ಅರ್ಥ ಆಗುತ್ತೋ ಜೀವನದ ಅರ್ಧ ಭಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅರ್ಥ ಆದಾಗಲೂ ಸಾಲ್ವ್ ಆಗಲಿಲ್ಲ ಅಂತಂದರೆ ಮಾಯೆಯ ಪ್ರಭಾವ ಮತ್ತು ಜೋರಾಗಿದೆ ಅಂತ ಅರ್ಥ ಅಷ್ಟೆ. ಅನೇಕ ಬಾರಿ ಇದು ಅರ್ಥ ಆಗುತ್ತೆ. ಅರ್ಥ ಆದಮೇಲೂ ಕೂಡ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಭಾಳ ಇದನ್ನು ಯಾಕಿದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದರೆ, ರಾಮತೀರ್ಥರ ಸಾಹಿತ್ಯವನ್ನು ಓದ್ತಾ ಹೋದರೆ ನೀವು ಎಷ್ಟು ಬಾರಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರೋ ಅಷ್ಟು ಆಳಕ್ಕೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದರ ಜ್ಞಾನ ನಮಗೆ ತಿಳಿಯುವಂತೆ ಒಂದು ಸಲ ಮಾಡ್ತಾರಲ್ಲ, ಆಮೇಲೆ ಎಲ್ಲ ಸಮಸ್ಯೆಗಳಿಂದಲೂ ಮುಕ್ತವಾಗುವಂಥ ಅದ್ಭುತವಾದ ಚಿಂತನೆಯನ್ನು ಕೊಡ್ತಾರೆ. ನಾನು ಅದಕ್ಕೆ ಆವಾಗಲೇ ಆಲೋಚನೆ ಮಾಡೋದು, ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ಅನೇಕ ಪ್ಲ್ಯಾನ್ ಇದೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಸಂಜೆ ಆದ ತಕ್ಷಣ ಒಂದು ಸ್ವಲ್ಪ ಕುಡಿದ್ರೆ ನಂಗೆ ಸ್ವಲ್ಪ ಹೆಮ್ಮೆ ಆಯಿತು, ಆರಾಮಾಯಿತು ಅಂತ ಹೇಳ್ತಾರೆ. ಕುಡಿತದಲ್ಲಿ ಆನಂದ ಇದೆ ಅಂತ ರಾಮತೀರ್ಥರು ಹೇಳುವಂಥ ಮಾತನ್ನು ನಿಮಗೆ ನಾನು ಒಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಗಾಜಿಯಾಬಾದ್ UPನಲ್ಲಿ ರಾಮತೀರ್ಥರು ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ಕುಡಿತದಲ್ಲಿ ಆನಂದವಿದೆ ಅಂತ ಅನೇಕರು ಅಂದ್ಕೊಳ್ತಾರೆ ಅಂತ. ಅಫ್ಕೋರ್ಸ್ ಕುಡಿತದಲ್ಲಿ ಆನಂದ ಇದೆ. ಯಾರಾದರೂ ಕುಡಿದವ್ರನ್ನ ಕೇಳಿ ನೋಡಿ, ಅವನು ಖಂಡಿತವಾಗಿಯೂ ಖುಷಿ ಪಡ್ತಾನೆ. ಕುಡಿದಿರುವಂಥ ಆ ಸಮಯ ಅವನು ಹೆಂಗಿರ್ತಾನೆ ಅಂತಂದರೆ ಅವನಿಗೆ ಸಂಬಂಧಿಕರು ಮರ್ತೋಗಿರ್ತಾರೆ, ಅವನಿಗೆ ನಾನು ಎಲ್ಲಿದ್ದೀನಿ ಅಂತ ಮರ್ತು ಹೋಗಿರುತ್ತೆ. ಅವನು ಎಷ್ಟು ಖುಷಿಯಾಗಿರ್ತಾನೆ ಅಂದರೆ, ಮನೆಗೆ ಹೋದರೆ ಯಾವ ಹೆಂಡತಿಯನ್ನು ಮಾರನೇ ದಿನ ಹ್ಯಾಂಗ್ ಓವರ್ ಕಳೆದ ನಂತರ ದೇವಿ ಅಂತ ಪೂಜಿಸ್ತಾನೋ, ಕುಡಿದ ಅಷ್ಟೊತ್ತನ ಅವನು ಹೆಂಡತಿ ಅಂತಲೇ ಮರ್ತು ಹೋಗಿರ್ತಾಳೆ. ಯಾರೂ ನೆನಪಿರಲ್ಲ ಅವನಿಗೆ, ತನ್ನ ಸ್ವಂತ ಮಕ್ಕಳು ನೆನಪಿರಲ್ಲ, ಬಾರಸ್ತಾನ ಹಿಡ್ಕೊಂಡು ಅವನಿಗೆ ಆ ಪ್ರೇಮ ಎಲ್ಲ ಕಳೆದು ಹೋಗ್ಬಿಟ್ಟಿರುತ್ತೆ. ಅವನು ಯಾವ ಎತ್ತರದಲ್ಲಿರ್ತಾನೆ ಅಂತಂದರೆ, ವೇದಾಂತ ಯಾವ ಸಂಬಂಧಗಳನ್ನು ಕಳ್ಕೊಳ್ಬೇಕು ಅಥವಾ ಯಾವುದನ್ನು ಮೀರಿ ನಿಲ್ಲಬೇಕು ಅಂತ ನನಗೆ ಹೇಳುತ್ತೋ ಅದನ್ನು ಕುಡಿತ ಕೊಡಿಸುತ್ತಲ್ಲ ಅವನಿಗೆ. ಆದರೆ ಕುಡಿತದ ಪ್ರಾಬ್ಲಮ್ ಏನು ಅಂದರೆ ಹ್ಯಾಂಗ್ ಓವರ್ ಇರೋವರೆಗೂ ಮಾತ್ರ ಅಷ್ಟೇ. ಆಮೇಲೆ ಯಾವಾಗ ಅದು ಕಳೆದು ಹೋಗುತ್ತೋ ನಾರ್ಮಲ್ ಆಗಿಬಿಡ್ತಾನೆ. ಬರೀ ಕುಡಿತ ಅಷ್ಟೇ. ಅದನ್ನು ಇವರು ಉಲ್ಲೇಖ ಮಾಡ್ತಾರೆ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮನ್ನು ಕೇಳ್ಕೊಳ್ತೀನಿ, ಸೆಕ್ಸ್ ಆನಂದ ಕೊಡೋದಿಲ್ವೇನು? ಡೆಫಿನೆಟ್ಲಿ ಕೊಡುತ್ತೆ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರಲ್ಲ, ಯಾವನು ಕಾಮಾತುರನಾಗಿದ್ದಾನೋ ಅವನಿಗೆ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲ. ಹೇಗೆ ಕುಡಿತಕ್ಕೆ ಒಳಗಾದವನು ತನ್ನ ಬಂಧು ಬಾಂಧವರನ್ನೆಲ್ಲ ಮರೆತು ಹೋಗ್ತಾನೋ, ಕಾಮಾತುರಕ್ಕೆ ಒಳಗಾದವನು ತಾನಿರುವಂಥ ಜಾಗವನ್ನು ಮರಿತಾನೆ. ಸೆಕ್ಸ್ ಆ ಕೆಲಸ ಮಾಡುತ್ತೆ. ಆದರೆ ಎಷ್ಟೊತ್ತು? ಅದು ಕ್ಷಣಿಕ ಸುಖ ಮಾತ್ರ. ಒಂದು ಕ್ಷಣ, ಒಂದು ಸ್ವಲ್ಪ ಹೊತ್ತು ಆ ಎತ್ತರಕ್ಕೆ ಏರ್ತೀನಿ ಅಂತ ಅಂದ್ಕೊಳ್ಳುವಾಗ, ಎತ್ತರಕ್ಕೆ ಏರ್ತೀನೋ ಅಥವಾ ಆಳಕ್ಕೆ ಪ್ರಪಾತಕ್ಕೆ ಬೀಳ್ತೀನೋ ಅಂತ ಅಂದ್ಕೊಳ್ಳುವಾಗ, ಆ ಕ್ಷಣದ ಹೊತ್ತಿನಲ್ಲಿ ಅವನು ತಾನಿರುವಂಥ ದೇಶವನ್ನು ಮರಿತಾನೆ, ಆ ಜಾಗವನ್ನು ಮರ್ತೋಗ್ಬಿಡ್ತಾನೆ. ಎಲ್ಲಿದ್ದೀನಿ, ಯಾರು ನೋಡ್ತಾರೆ, ಏನು ಮಾಡ್ತಾರೆ, ಏನೂ ಗೊತ್ತಾಗಲ್ಲ, ಅವನು ತನ್ನದೇ ಆದ ಲೋಕದಲ್ಲಿ ಇರ್ತಾನೆ. ಅದು ವೇದಾಂತ ಹೇಳುವಂಥ ತತ್ವವೇ, ನೀವು ಮರಿಬೇಕು ಅಂತ. ಆದರೆ ಟೈಮ್ ಪೀರಿಯಡ್ಡು, ಇವೆಲ್ಲವನ್ನು ಬಿಡಿ, ನಿದ್ದೆಯಲ್ಲಿ ಆನಂದ ಇಲ್ವಾ? ಪ್ರಾಮಾಣಿಕವಾಗಿ ಹೇಳಿ, ಮಧ್ಯಾಹ್ನ ಊಟ ಮಾಡಿದ ನಂತರ ಹೊಟ್ಟೆ ಭಾರವಾಗಿ ಕಣ್ಣು ಎಳಿತಿರುತ್ತಲ್ಲ, ಒಂದು ಕ್ಷಣ ಹಿಂಗೆ ನಿದ್ದೆ ಮಾಡಿ ಎದ್ದು ಬಂದರೆ, ವಾಹ್ ಏನು ಚೆನ್ನಾಗಿತ್ತು ಗೊತ್ತಾ, ಫುಲ್ ಡೇ ವಾಪಸ್ ಬಂತು ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ಆನಂದ ಸಿಗಲಿಲ್ವಾ ನಿಮಗೆ? ನೀವು ಸುಳ್ಳು ಹೇಳಲಿಕ್ಕೆ ಆಗಲ್ಲ ಅಂತ. ಆನಂದ ಸಿಕ್ಕಿದೆ. ಯಾಕೆ ಆನಂದ ಸಿಕ್ಕಿದೆ ಅಂತಂದರೆ, ವೇದಾಂತ ಹೇಳುತ್ತಲ್ಲ, ನೀನು ನಿನ್ನ ಕಾಲವನ್ನು ಮರಿಬೇಕು ಅಂತ. ಆನಂದ ಸಿಗೋದು ಯಾವಾಗ ಅಂತಂದರೆ, ವೇದಾಂತ ಹೇಳುತ್ತೆ, ನೀನು ನಿನ್ನ ದೇಶವನ್ನು, ನಿನ್ನ ಕಾಲವನ್ನು ಮತ್ತು ನಿನ್ನ ವಸ್ತುವನ್ನು, ಮ್ಯಾಟರನ್ನು ಮರ್ತು ಹೋದಾಗ, ನೀನು ಇರೋ ಜಾಗವನ್ನೆಲ್ಲವನ್ನು ಮರ್ತು ಹೋದಾಗ ಆ ಆನಂದ ನಿನ್ನದಾಗತ್ತೆ ಅಂತ ಹೇಳುತ್ತಲ್ಲ. ನಿದ್ದೆ ಆ ಕೆಲಸ ಮಾಡಿಸತ್ತೆ ನಮಗೆ ಅಂತ. ಹೆಂಗಾಗ್ಬಿಡತ್ತೆ ಅಂತಂದರೆ, ಒಂದು ಕ್ಷಣ ಎಲ್ಲವನ್ನು ಮರ್ತು ಹೋಗ್ಬಿಡ್ತೀವಿ. ನಿದ್ದೆಯಿಂದ ಎದ್ದ ತಕ್ಷಣ ವಾಹ್ ಎಷ್ಟು ಚೆನ್ನಾಗಿತ್ತು ಅಂತ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಇಷ್ಟು ಆನಂದವನ್ನು ಅನುಭವಿಸಿದ್ಯಾರು? ನಾನು ತುಂಬ ನೀಚೋಪಮೆಗಳನ್ನು ಕೊಟ್ಟೆ, ತುಂಬ ಕೆಳಹಂತದ ಚಿಂತನೆಗಳನ್ನು ಕೊಟ್ಟೆ. ಆದರೆ ಸ್ವಲ್ಪ ನೀವು ಮೇಲ್ಹಂತಕ್ಕೆ ಯೋಚನೆ ಮಾಡಿ ನೋಡಿ. ಯಾರು ಆದರ್ಶಗಳನ್ನು ತನ್ನದಾಗಿಟ್ಕೊಳ್ತಾನೋ, ಅಸಂಖ್ಯ ಆದರ್ಶಗಳ ಅಡಿಯಲ್ಲಿ ನಡೀತಿರ್ತಾನೋ, ಅವನಿಗೆ ತನ್ನ ಬಂಧು ಬಾಂಧವರು ಮರೆತು ಹೋಗ್ತಾರೆ.
ಭಗತ್ ಸಿಂಗ್ ಆದರ್ಶಗಳನ್ನು ಇಟ್ಕೊಂಡು ವೇಗವಾಗಿ ಮುನ್ನಡೀತಿರುವಾಗ ತನ್ನ ತಂದೆ, ತನ್ನ ತಾಯಿ, ತನ್ನ ಬಂಧು, ತನ್ನ ಬಳಗ ಯಾರಿಗೂ ನೆನಪಿರಲಿಲ್ಲ ಅವನಿಗೆ. ತನ್ನ ಆದರ್ಶಗಳ ಅಡಿಯಲ್ಲಿ ಮಾತ್ರ ನಡಿಬೇಕು ಅನ್ನೋಂಥ ಚಿಂತನೆ ಇತ್ತಲ್ಲ, ಅದು ಕೂಡ ಅದೇ ಕಲ್ಪನೆಯದ್ದೇ. ಇಷ್ಟೇ ಅಲ್ಲ, ಯಾರು ದೇವ್ರ ಹಿಂದೆ ಹೋಗ್ತಾರೋ ಅವರಿಗೆ ದೇಶ ಮರೆತು ಹೋಗುತ್ತೆ. ಯಾರು ಆತ್ಮನ ಹಿಂದೆ ಹೋಗ್ತಾರೋ ಅವರಿಗೆ ಕಾಲ, ತನ್ನ ದೇಹ ಯಾವ ಪರಿವೆಯೂ ಇರಲ್ಲ. ಅಕ್ಕಮಹಾದೇವಿ ಯಾವಾಗ ತನ್ನ ಆತ್ಮದ ಸುಳಿವಿನ ಹಿಂದೆ, ತನ್ನ ಆತ್ಮದ ಚಿಂತನೆಯ ಹಿಂದೆ ಹೋಗ್ತಿದ್ಲೋ, ತಾನು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂತ ಕೂಡ ಗೊತ್ತಾಗಲಿಲ್ಲ. ಬಟ್ಟೆ ನಾನು ನೀವು ಹಾಕ್ಕೊಳ್ತೀವಿ, ಯಾಕೆ ಅಂತಂದರೆ ನಮಗೆ ದೇಹದ ಪ್ರಜ್ಞೆ ಇದೆ. ಆದರೆ ದೇಹದ ಪ್ರಜ್ಞೆಯನ್ನು ಮೀರಿದ ಅಕ್ಕ ತಾನು ಎಲ್ಲವನ್ನೂ ಕಳ್ಕೊಂಡು ಬಟ್ಟೆಯೂ ಕಳೆದು ಹೋದಾಗ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ ಆಕೆಗೆ ಅಂತ. ಇದು ಆಧ್ಯಾತ್ಮ ಕಟ್ಟಿಕೊಡುವಂಥ ಚಿಂತನೆ. ಅದರ ಯೋಚನೆ ಮಾಡಿ, ಯಾವ ಆನಂದದ ಬಗ್ಗೆ ನಾವು ಮಾತನಾಡಿದ್ವೋ, ಕುಡಿದಾಗ ಸಿಗುವಂಥ, ನಿದ್ದೆ ಮಾಡಿದಾಗ ಸಿಗುವಂಥ ಈ ಆನಂದದ ಬಗ್ಗೆ ಮಾತನಾಡಿದ್ವೋ, ಈ ಆನಂದ ಸಿಕ್ಕಿದ್ಯಾರಿಗೆ ಅಂತ ಯಾವತ್ತೂ ನಾವು ಯೋಚನೆ ಮಾಡಲಿಲ್ಲ. ರಾಮತೀರ್ಥರು ನಮಗೆ ಪ್ರಚೋದನೆ ಕೊಡೋದು ಅಲ್ಲಿ ಅಂತ. ಈ ಆನಂದ ಸಿಕ್ಕಿದ್ದು ದೇಹಕ್ಕ, ಈ ಆನಂದ ಸಿಕ್ಕಿದ್ದು ಈ ಬಾಡಿಗ, ಈ ಆನಂದ ಸಿಕ್ಕಿದ್ದು ನಿಮ್ಮ ಬುದ್ಧಿಗ, ಈ ಆನಂದ ಸಿಕ್ಕಿದ್ದು ಮನಸ್ಸಿಗ. ಆನಂದ ಇಷ್ಟಿತ್ತು ಅಂತ ನಾವು ಅಂದ್ಕೊಂಡು ನಿದ್ದೆಯಲ್ಲಿ ಮಲಗಿದ್ದಾಗ ಅಲ್ಲಿ ಮನಸ್ಸಿನ ಪ್ರಜ್ಞೆಯೇ ಇರಲಿಲ್ವಲ್ಲ. ಆನಂದ ಸಿಕ್ಕಿತ್ತು ಅಂತ ನಿದ್ದೆಯಲ್ಲಿ ನಾವು ಮಲ್ಕೊಂಡಿರುವಾಗ ನಮಗೆ ದೇಹ ಇತ್ತು ಅನ್ನೋದು ಮರ್ತೋಗಿತ್ತಲ್ಲ. ಅನೇಕ ಬಾರಿ ಎದ್ದಾಗ ಟೈಮ್ ಇಷ್ಟಾಗೋಯ್ತಾ, ನಂಗೆ ಗೊತ್ತೇ ಆಗಲಿಲ್ಲ ಅಂತ ಅದನ್ನು ಮರ್ತೇ ಹೋಗ್ಬಿಟ್ವಲ್ಲ. ಹಾಗಿದ್ರೆ ಮರ್ತಾಗ ಯಾರಿದ್ರು ಅಲ್ಲಿ? ಇಡೀ ಆಧ್ಯಾತ್ಮ, ಇಡೀ ವೇದಾಂತ ಇದರ ಚರ್ಚೆ ಮಾಡುತ್ತೆ. ರಾಮತೀರ್ಥರು ಅದನ್ನು ಎಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾರೆ ಅಂತಂದರೆ, ಅಲ್ಲಿದ್ದಿದ್ದು ಆತ್ಮ ಒಂದೇ ಅಂತ. ನಂಗೆ ಭಾಳ ಬಾರಿ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದಾಗ ಭಾಳ ವಿಚಿತ್ರವಾದ ಸಂಗತಿ ಇದೆ. ಆತ್ಮ ಅನ್ನೋ ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಿರುತ್ತೆ. ಆತ್ಮ ಅನ್ನೋದೊಂದು ಹೊಸ ಪದ ನಮಗೆಲ್ರಿಗೂ, ಅಥವಾ ಈ ದೇಶದಲ್ಲಿ ತುಂಬ ಯೂಸ್ ಮಾಡಿರುವಂಥ ಪದ, ಇನ್ನು ಕೇಳಲೇಬಾರ್ದು ಅಂತ ಡಿಸೈಡ್ ಮಾಡಿರುವಂಥ ಪದ. ಎಲ್ಲಾದರೂ ಆತ್ಮ ಅಂತ ಬಂದ ತಕ್ಷಣ ಇನ್ನಿವ್ರು ಕೊರಿಲಿಕ್ಕೆ ಶುರು ಮಾಡ್ತಾರಪ್ಪ ಅಂತ ಡಿಸೈಡ್ ಮಾಡ್ತಾರೆ ಜನ. ಆದರೆ ನೆನ್ಪಿಟ್ಕೊಳ್ಳಿ, ಆ ಆತ್ಮದ ಚಿಂತನೆ ಇಲ್ಲದೆ ನಮ್ಮ ಬದುಕು ಸರ್ಕಲ್ ಕಂಪ್ಲೀಟ್ ಆಗೋದೇ ಇಲ್ಲ. ರಾಮಕೃಷ್ಣರಿಗೆ ಒಂದು ಕಥೆಯನ್ನು ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು. ನಾರದರ ಬಳಿ 3 ಜನ ಬಂದ್ರಂತೆ. 3 ಜನ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಿದ್ರಂತೆ. ಅದರಲ್ಲಿ ಒಬ್ಬ ಬಂದು ಕೇಳಿದ್ನಂತೆ, ನಾರದರೇ, ನೀವು ತ್ರಿಲೋಕ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ತ್ರಿಲೋಕವನ್ನು ಸುತ್ತಾಡ್ತಿರ್ತೀರಿ, ನೀವು ನನಗೆ ಹೇಳಿ, ನನಗೆ ಮುಕ್ತಿ ಯಾವಾಗ ಸಿಗುತ್ತೆ ಅಂತ. ಅವ್ರು ಹೇಳಿದ್ರಂತೆ, ನಿನಗೆ ಮುಕ್ತಿ ಇನ್ನು 10 ವರ್ಷದಲ್ಲಿ ಸಿಗುತ್ತೆ ಅಂತ ಒಬ್ಬನಿಗೆ ಹೇಳಿದರು, ಒಬ್ಬನಿಗೆ 1000 ವರ್ಷ ಹೇಳಿದರು. ಇನ್ನೊಬ್ಬ ಬಂದ, ನನಗೆ ಎಷ್ಟು ವರ್ಷದಲ್ಲಿ ಸಿಗುತ್ತೆ ಅಂದರೆ, ಈ ಮರದ ಕೆಳಗೆ ನಿಂತ್ಕೊಂಡು ತಪಸ್ಸು ಮಾಡ್ತಿದೆಯಲ್ಲ, ಈ ಮರದಲ್ಲಿ ಎಷ್ಟು ಎಲೆಗಳಿದೆಯೋ ಅಷ್ಟು ವರ್ಷಗಳಲ್ಲಿ ನಿನಗೆ ಮುಕ್ತಿ ಸಿಗುತ್ತೆ ಅಂತ. ಯಾರಿಗೆ 10 ವರ್ಷ ಅನ್ನೋ ಅವನು ಎದೆ ಬಡ್ಕೊಂಡು ಹಾಗೆ ಓಡಿಯೋದನಂತೆ. 1000 ವರ್ಷ ಅಂದೋ ನಾನು ಬದುಕಿದ್ದು ಇನ್ನು ಅರ್ಥ ಹೋಗ್ಲಿ ಬಿಡಿ ಅಂತ ಹೋದ್ನಂತೆ. ಯಾರಿಗೆ ಇದನ್ನು ತೋರಿಸಿದ್ರೋ ಅವನು ಅಬ್ಬಾ ಅಂತ ಖುಷಿಪಟ್ಟು ಮತ್ತೆ ತಪಸ್ಸಿಗೆ ಹೋದ್ನಂತೆ. ಅವನಿಗೆ ಕ್ಷಣಕ್ಕೆ ಮುಕ್ತಿ ಸಿಕ್ತಂತೆ, ಇನ್ನಿಬ್ಬರಿಗೆ ಮುಕ್ತಿ ಸಿಗಲಿಲ್ವಂತೆ. ಈ ಕಥೆ ಹೇಳಿ ರಾಮಕೃಷ್ಣರು ಹೇಳ್ತಾರೆ, ಇಷ್ಟಾದರೂ ನನಗೊಂದು ಮುಕ್ತಿ ಇದೆ ಅನ್ನುವಂಥ ವಿಶ್ವಾಸ ಇತ್ತಲ್ಲ, ಈ ಕಾರಣಕ್ಕೋಸ್ಕರ ಅವನಿಗೆ ತಕ್ಷಣಕ್ಕೆ ಸಿಕ್ಬಿಡ್ತು. ಉಳಿದವ್ರಿಗೆ 10 ವರ್ಷ ಕಾಯಕ್ಕೂ ಪುರುಸೊತ್ತಿರಲಿಲ್ಲ, ಅದಕ್ಕೆ ಹೋಯ್ತು ಅವರಿಗೆ ಅಂತ. ನಮಗೆಲ್ರಿಗೂ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಈ ಆತ್ಮದ ಚಿಂತನೆ ಅನ್ನೋ ಕಲ್ಪನೆಯನ್ನು ನಾವು ಹೆಂಗೆ ಮಾಡಿಟ್ಕೊಂಡಿದ್ದೀವಿ ಅಂತಂದರೆ, ಅದು ನಮಗೆ ಡೈಜೆಸ್ಟ್ ಆಗದೆ ಇರುವಂಥ, ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂಗತಿ ಅಂದ್ಕೊಳ್ತೀವಿ. ಆದರೆ ನಾನು ಇಲ್ಲಿ ಕೂತಿರೋರು ಎಲ್ಲರನ್ನೂ ಕೂಡ ನೀವು ಯಾರು ಅಂತ ನಿಮ್ಮನ್ನು ಪ್ರಶ್ನೆ ಕೇಳಿದರೆ ನೀವೇನು ಮಾಡ್ತೀರಿ ಗೊತ್ತಾ? ಭಾಳ ಚೆನ್ನಾಗಿರೋ ಪ್ರಶ್ನೆ ಇದು. ನೀವು ಯಾರು ಅಂತ ಪ್ರಶ್ನೆ ಕೇಳಿದರೆ, ನಾನು ಚಕ್ರವರ್ತಿ ಸೂಲಿಬೆಲೆ ಅಂತ ಕೈಯಾಗಿ ಇಲ್ಲಿ ಬರುತ್ತೆ. ಯಾಕೆ ನಾನು ಚಕ್ರವರ್ತಿ ಸೂಲಿಬೆಲೆ ಅನ್ಬೇಕಾದ್ರೆ ಇಲ್ಲಿ ಕೈ ತೋರಿಸಲಿಲ್ಲ? ಯಾಕೆ ನಾನು ಚಕ್ರವರ್ತಿ ಸೂಲಿಬೆಲೆ ಅಂದರೆ ಇಲ್ಲಿ ಕೈ ತೋರಿಸಲಿಲ್ಲ? ಯೋಚನೆ ಮಾಡಬೇಕಲ್ಲ. ನಾನು ಅದು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಯೋಚನೆ ಮಾಡಿದೆ. ಆದರೆ ಯೋಗದವರಿಗೆ ಚೆನ್ನಾಗಿ ಗೊತ್ತು, ನೀವು ಮಯೂರಾಸನ ಮಾಡುವಾಗ ಈಕ್ವಿಲಿಬ್ರಿಯಂ ಪಾಯಿಂಟ್ ಬರೋದು ಹೊಟ್ಟೆ ಕಡೆಗೆ. ಅಲ್ಲಿ ಮೇಲೆ ಇಟ್ಕೊಂಡು 2 ಭಾಗವನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಹೆಚ್ಚು ಕಡಿಮೆ ಆ ಭಾಗಕ್ಕೆ ಬರಬೇಕು. ಯಾರಾದರೂ ನಾನು ಅಂತಂದಾಗ ಹೊಟ್ಟೆನ ತೋರಿಸಿದ ನೆನಪಿದೆಯಾ ನಿಮಗೆ? ಯಾರಿಗೂ ಇಲ್ಲ ಅಂತ. ಯಾಕೆ ಹೃದಯ ಭಾಗವನ್ನೇ ತೋರಿಸಿ ನಾನು ಅಂತಂದ್ವಿ? ಎಲ್ಲಿ ನಾನು ಇದೆ ಹಾಗಿದ್ರೆ? ಯಾರ ನಾನು? ಕೈನ ಯಾಕೆ ಬೇರೆ ಕಡೆ ತೋರಿಸ್ಲಿಕ್ಕೆ ಆಗಲಿಲ್ಲ? ಯಾವುದು ನಮ್ಮನ್ನ ಇಲ್ಲಿಗೆ ತೋರಿಸುವಂತೆ ಪ್ರಚೋದಿಸ್ತಾ ಇದೆ? ಯೋಚನೆ ಮಾಡಬೇಕಲ್ಲ. ಯೋಚನೆ ಮಾಡಿ, ಎಷ್ಟು ವಿಚಿತ್ರವಾದ ಸಂಗತಿ ಈ ನಾನು ಅನ್ನೋದು ಅಂತಂದರೆ. ರಾಮತೀರ್ಥರು ಇದರ ಅತ್ಯಂತ ಆಳಕ್ಕೆ ಹೋಗ್ತಾರೆ. ಅದೊಂದೇ ಉಪನ್ಯಾಸ ಕೇಳಿದರೆ ಸಾಕು ನೀವು. ಪ್ರಾಕ್ಟಿಕಲ್ ವೇದಾಂತ ಅವರದ್ದಿದೆ. ಆ ಒಂದೇ ಉಪನ್ಯಾಸ, ಗಾಜಿಯಾಬಾದ್ನಲ್ಲಿ ಮಾಡಿದ ಉಪನ್ಯಾಸ ಎಷ್ಟು ಆಳಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತಂದರೆ, ಆತ್ಮದ ಚಿಂತನೆಯ ಮೂಲ ಸ್ರೋತಕ್ಕೆ ನಮ್ಮನ್ನು ತೆಗೆದು ನಿಲ್ಲಿಸಿಬಿಡುತ್ತೆ. ರಾಮತೀರ್ಥರು ಅಷ್ಟು ಆಳಕ್ಕೆ ತಗೊಂಡು ಬರ್ತಾರೆ. ಈ ವೇದಾಂತ ಈ ಆತ್ಮದ ಆನಂದದಲ್ಲಿ ನಾವು ನಿರತವಾಗುವಂತೆ ನಮಗೆ ಪ್ರಚೋದಿಸುತ್ತಲ್ಲ, ಹೀಗಾಗಿ ವೇದಾಂತ ಅಗತ್ಯ ಅಂತ. ಆದರೆ ಈ ಆತ್ಮನ ಕುರಿತಂತೆ ಚರ್ಚೆ ಮಾಡುವಾಗ ನಾನು ಮಾಂಡುಕ್ಯದ ಬಗ್ಗೆ ನಿಮಗೆ ಹೇಳಿದೆ. ಮಾಂಡುಕ್ಯ 4 ಭಾಗಗಳನ್ನು ಆತ್ಮದ ಕುರಿತಂತೆ ನಮಗೆ ಪರಿಚಯಿಸುತ್ತೆ. ಮಾಂಡುಕ್ಯ ಅತ್ಯಂತ ಚಿಕ್ಕದಾಗಿರುವಂಥ ಉಪನಿಷತ್ತುಗಳಲ್ಲಿ ಒಂದು. ಆದರೆ ಎಂಥ ಬಾಂಬ್ ಇದೆ ಅದರೊಳಗೆ ಅಂತಂದರೆ, ಮಾಂಡುಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಜೀವನದ ಬಹುತೇಕ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡತ್ತೆ ಅಂತ.
ಮಾಂಡುಕ್ಯ 4 ಆತ್ಮದ 4 ಸ್ಥಾನಗಳನ್ನು ಹೇಳುತ್ತೆ, ಅಥವಾ 4 ಪಾದಗಳನ್ನು ಆತ್ಮದ ಹೇಳುತ್ತೆ. ಮೊದಲನೇದು ಮಾಂಡುಕ್ಯದ ಪ್ರಕಾರ ಜಾಗೃತ್ ಆತ್ಮದ ಮೊದಲನೇ ಅವಸ್ಥೆ, 2ನೇದು ಸ್ವಪ್ನಾವಸ್ಥೆ, 3ನೇದು ಸುಷುಪ್ತಿ, 4ನೇದು ತುರಿಯ ಅಂತ. ಜಾಗೃತ ಅಂದರೆ ನಾವು ಎದ್ದಿದ್ದೀವಲ್ಲ, ಈ ಎದ್ದಿದ್ದಾಗ ಏನೇನು ಕೇಳ್ತಾ ಇದ್ದೀವೋ ಇವೆಲ್ಲವೂ ಕೂಡ ಜಾಗೃತ ಅವಸ್ಥೆ, ಇವೆಲ್ಲವೂ ಕೂಡ ಆತ್ಮವೇ ನಡೆಸುವಂಥದ್ದು. ಆತ್ಮ ತಾನಾಗೆ ಮಾಡೋದಿಲ್ಲ, ಆದರೆ ನಡೆಯುವಂಥದ್ದೆಲ್ಲವೂ ಕೂಡ ಆತ್ಮದ ಆ ಶಕ್ತಿಯ ಕಾರಣದಿಂದಲೇ ನಡೆಯುವಂಥದ್ದು. ನಾವು ಕೇಳ್ತಿದ್ದೀವಿ, ನಾನು ನೋಡ್ತಿದ್ದೀನಿ, ನಾನು ಮಾತನಾಡ್ತಿದ್ದೀನಿ, ಇವೆಲ್ಲವೂ ಆ ಶಕ್ತಿಯ ಕಾರಣಕ್ಕೆ ಆಗ್ತಾ ಇರುವಂಥದ್ದು. ಕೇನೋಪನಿಷತ್ನಲ್ಲಿ ಗುರುಗಳ ಬಳಿ ಶಿಷ್ಯರು ಬಂದು ಕೇಳ್ತಾರೆ, ಕಣ್ಣು ನೋಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಕುರುಡನ ಕಣ್ಣು ಇರುತ್ತೆ, ಅವನ ಕಣ್ಣು ಮಾತ್ರ ಯಾಕೆ ನೋಡಲ್ಲ ಅಂತ. ಕಿವುಡನ ಕಿವಿ ಇದ್ರೂ ಅವನ ಕಿವಿ ಮಾತ್ರ ಯಾಕೆ ಕೇಳಲ್ಲ? ಕಿವಿ ಕೇಳುತ್ತೆ ಅಂತಾನೆ ನಾವು ಹೇಳೋದು. ಮೂಗು ಉಸಿರಾಡುತ್ತೆ ಅಂತ ನಾವು ಅನ್ಕೊಳ್ಳೋದಾದರೂ ಸತ್ತವನ ಮೂಗು ಅಲ್ಲೇ ಇದ್ರೂ ಅದು ಮಾತ್ರ ಯಾಕೆ ಉಸಿರಾಡುತ್ತಿಲ್ಲ? ಗುರುಗಳು ಹೇಳ್ತಾರೆ, ನೋಡೋದು ಕಣ್ಣಲ್ಲ, ಕಣ್ಣಿನ ಹಿಂದೆ ಒಂದು ಶಕ್ತಿ ಇದೆ, ಅದು ನೋಡಬೇಕು ಅಂತ ಇಚ್ಛೆ ಪಟ್ಟರೆ ಮಾತ್ರ ನೋಡುತ್ತೆ. ಏನು ಚೆನ್ನಾಗಿದೆ ರೀ ಇದು. ಜಗತ್ತಿನ ಯಾವ ಶಾಸ್ತ್ರ ಗ್ರಂಥಗಳು, ಯಾವ ಧರ್ಮ ಗ್ರಂಥಗಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತ ನನಗೆ ಅನ್ಸಲ್ಲ. ನೋಡೋದು ಕಣ್ಣಲ್ಲ, ಅದ್ರ ಹಿಂದಿನ ಶಕ್ತಿ ಆ ಕೆಲಸ ಮಾಡುತ್ತೆ ಅಂತ. ಕೇಳೋದು ಕಿವಿಯಲ್ಲ, ಅದ್ರ ಹಿಂದೆ ಒಂದು ಶಕ್ತಿ ಕೂತಿದೆಯಲ್ಲ, ಅದು ಆ ಕೆಲಸ ಮಾಡುತ್ತೆ ಅಂತ. ಎಷ್ಟು ಆಳ ವಿಸ್ತಾರಕದನ್ನು ತೊಗೊಂಡು ಹೋಗ್ಬಿಡ್ತಾರೆ ಅಂತಂದರೆ ಆ ಶಕ್ತಿಯ ಕುರಿತಂತೆ ಯೋಚನೆ ಮಾಡಿ ಅಂತ. ನಾನು ಅದರಲ್ಲೂ ವಿಶೇಷವಾಗಿ ಕಾಲೇಜ್ ಮಕ್ಕಳಿಗೆ ಹೋದಾಗ ಈ ಆತ್ಮದ ಕುರಿತಂತೆ ಅಥವಾ ಚರ್ಚೆಗೆ ಬಂದಾಗ ನಾನು ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಹೊಸ ಪೀಳಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಬೇಕು ಅಂತ. ನಾವು ಕಳೆದ 70 ವರ್ಷಗಳಲ್ಲಿ ಅಥವಾ ಕಳೆದ 200 ವರ್ಷ ಅಂತ ನೀವು ಭಾವಿಸ್ಕೊಳ್ಳೋದಾದರೆ ಈ ವೆಸ್ಟ್ ಆಕ್ರಮಣದ ಕಾಲದಿಂದಲೂ ಕೂಡ ಇದನ್ನು ಹೆಂಗೆ ಮಾಡಿಟ್ಟಿದ್ದೀವಿ ಅಂತಂದರೆ ಇದು ಯಾವುದೂ ಕೂಡ ಅಧ್ಯಯನ ಮಾಡಬಾರದಾಗಿರುವಂಥದ್ದು ಅಂತ. ವೆಸ್ಟಿನ ಪ್ರಭಾವಕ್ಕೆ ಒಳಗಾಗಿ ಅತ್ಯಂತ ವೇಗವಾಗಿ ಎಲ್ಲವನ್ನೂ ಗಳಿಸಬೇಕು ಅಂತ ನಾವು ಹೋಗ್ತೀವಲ್ಲ, ಎಲ್ಲವನ್ನೂ ಗಳಿಸಬೇಕು ಅಂತ ವೆಸ್ಟ್ ಯಾಕೆ ಅನ್ಕೊಳ್ಳುತ್ತೆ ಅಂತಂದರೆ ಅವ್ರ ಲೈಫ್ ಲೀನಿಯರ್, ಸರ್ಕ್ಯುಲರ್ ಲೈಫ್ ಅಲ್ಲ ಅವರದ್ದು. ಅವ್ರ ಲೈಫ್ ಎಷ್ಟು ಲೀನಿಯರ್ ಆಗಿದೆ ಅಂತಂದರೆ ಹುಟ್ಟುತ್ತಾರೆ, ಬದುಕ್ತಾರೆ, ಸಾಯ್ತಾರೆ, ಸತ್ತ ಮೇಲೆ ಮತ್ತೇನೂ ಸಮಸ್ಯೆ ಇಲ್ಲ ಅವ್ರಿಗೆ. ಆಯಿತು, ಅವರು ಪರ್ಮನೆಂಟ್ ಸ್ವರ್ಗಕ್ಕೋ ಪರ್ಮನೆಂಟ್ ನರಕಕ್ಕೋ ಹೋಗ್ತಾರೆ. ಆದರೆ ನಮ್ದ್ರಲ್ಲಿ ಹಂಗಿಲ್ಲ. ನಾವು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ನಮ್ಮ ಅಮ್ಮ ಹೇಳ್ತಾಳೆ, ನೋಡು ನಿನ್ನ ತಪ್ಪಿಗೆ ನಾನು ನಿಂಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ, ಅದರ ಮುಂದಿನ ಜನ್ಮ ಅಂತ ಒಂದಿದೆ, ಅಲ್ಲಿ ನೋಡ್ಕೊಳ್ತೀಯ, ಹುಷಾರಾಗಿರು ಅಂತ. ಯಾರಾದರೂ ನಮಗೆ ಮೋಸ ಮಾಡಿದರೆ ನಮ್ಮದು ಅರಣ್ಯ ರೋದನವಾಯಿತು ಅಂತಂದಾಗ ನಾವು ಹೇಳ್ತಿರ್ತೀವಿ, ಮೋಸ ಆಯಿತು ತಾನೆ, ನೀನು ಮಾಡಿದೆ ತಾನೆ, ಎಲ್ಲ ಅವ್ನು ನೋಡ್ಕೊಳ್ತಿರ್ತಾನೆ, ಸರಿಯಾದ ಶಿಕ್ಷೆ ನಿಂಗೆ ಕೊಡ್ತಾನೆ. ಏನು ಅತ್ಯಂತ ಶ್ರದ್ಧಾ ಭಾವನೆ ನಮ್ಮಲ್ಲಿದೆ. ಯಾಕೆ ಅಂದರೆ ನಮ್ಮದೊಂದು ಸರ್ಕ್ಯುಲರ್ ಲೈಫ್ ಫಾಲೋ ಮಾಡ್ತೀವಿ. ನಾವು ಹುಟ್ತೀವಿ, ಚೆನ್ನಾಗಿ ಬದುಕ್ತೀವಿ, ಸಾಯ್ತೀವಿ, ಮತ್ತೊಂದು ಹುಟ್ಟಿದೆ, ಈ ಸರ್ಕಲ್ ನಡೀತಾ ಇರುತ್ತೆ. ನನಗದಕ್ಕೆ ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ನೀನು ನಮ್ಮ ಕನ್ನಡದ ಅಕ್ಷರಗಳನ್ನು, ಸಂಸ್ಕೃತದ ಅಕ್ಷರಗಳನ್ನು ನೋಡು, ಎಲ್ಲ ರೌಂಡ್ ಇದೆ. ಯಾಕೆ ಅಂತಂದರೆ ನಮ್ಮ ಬದುಕೇ ರೌಂಡ್ ಅಲ್ವಾ ಅಂತ. ನೀನು ಇಂಗ್ಲೀಷಿನ ಅಕ್ಷರಗಳು ನೋಡು, ಎಲ್ಲ ಲೈನ್ಸ್ ಯಾಕಿದೆ ಅಂತಂದರೆ ಅವ್ರದ್ದು ಲೀನಿಯರ್ ಲೈಫು, ನಮ್ಮದು ಸರ್ಕ್ಯುಲರ್ ಲೈಫು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಕೂಡ ಹಿಂಗೆ ಇರೋದು ಅಂತ, ಪ್ರತಿಯೊಂದು ಕೂಡ ಈ ಆಲೋಚನೆ ಮೇಲೆ ನಡೆಯುವಂಥದ್ದು. ಈ ದೃಷ್ಟಿಯಿಂದ ಇದರ ಹಿಂದೆ ಇರುವಂಥ ಈ ಆತ್ಮತತ್ವದ ಚಿಂತನೆ ಮಾಡುವಾಗ ನನಗೆ ಅನಿಸೋದು, ನಾನು ಅನ್ನೋ ಪ್ರಶ್ನೆ ಬಂದಾಗಲೆಲ್ಲ ಯಾವುದರ ಕುರಿತಂತೆ ಮಾತಾಡ್ತೀವಿ ನಾವು? ನಾನು ಅನ್ನೋ ಈ ದೇಹದ ಕುರಿತಂತೆಯ. ನಾನು ಅಂದಾಗ ಈ ದೇಹ ಅನ್ನೋದೇ ಆದರೆ ಆಕ್ಸಿಡೆಂಟಾಗಿ 2 ಕಾಲು 2 ಕೈ ಹೋದರೆ ನಾನು ಪ್ರಾಬ್ಲಮ್ ಆಗಿರಬೇಕು, ನಾನುಗೆ ಸಮಸ್ಯೆ ಆಗಿರಬೇಕು. ಏನೂ ಆಗಲ್ಲ, ನಾನು ಹಾಗೆ ಇರುತ್ತೆ, ಹೋಗಿದ್ದು 2 ಕಾಲು 2 ಕೈ ಮಾತ್ರ. ನಾನು ಅನ್ನೋದು ಮನಸ್ಸು ಅನ್ನೋದಾದರೆ ಈ ಮನಸ್ಸಿಗೆ ನಮ್ಮ ಮನಸ್ಸು ಎಲ್ಲೋ ಹೋಯ್ತು, ನನ್ನ ಮನಸ್ಸು ಇವತ್ತು ಹಾಳಾಗೋಗಿದೆ ಅಂತೆಲ್ಲ ಹೇಳುವಾಗ ನನಗೇನೋ ಸಮಸ್ಯೆ ಆಗಿರ್ಬೇಕು, ಏನೂ ಆಗಿರಲ್ಲ ಅಂತ. ನನಗೊಬ್ಬರು ಹಿರಿಯರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಚಕ್ರವರ್ತಿ, ಯಾವುದನ್ನು ನೀನು ನನ್ನದ್ದು ಅಂತೀಯೋ ಅದು ಯಾವುದು ನೀನಲ್ಲ ಅಂತ. ಫಾರ್ ಎಕ್ಸಾಂಪಲ್, ನನ್ನ ಪೆನ್ನು ಅಂತಂದರೆ ಇದು ನಾನಲ್ಲ, ನನ್ನದ್ದಿದು, ನನ್ನ ಒಡೆತನ, ಇದು ಒಡೆತನದಲ್ಲಿ ಇರುವಂಥದ್ದು. ಹಾಗೆ ನನ್ನ ಹೆಸರು ಅನ್ನುವಾಗ ಅದು ನಾನಲ್ಲ, ನನ್ನ ಒಡೆತನದಲ್ಲಿರುವಂಥದ್ದು. ನನ್ನ ದೇಹ ಅನ್ನುವಾಗ ಅದು ನಾನಲ್ಲ, ನನ್ನ ಒಡೆತನದಲ್ಲಿರುವಂಥದ್ದು. ನನ್ನ ಮನಸ್ಸು ಅನ್ನುವಾಗ ಅದು ನಾನಲ್ಲ, ನನ್ನ ಒಡೆತನದಲ್ಲಿದೆ ಅದು. ನನ್ನ ಹೃದಯ ಅನ್ನುವಾಗ ನಾನಲ್ಲ, ನನ್ನ ಒಡೆತನದಲ್ಲಿದೆ ಅಂಥದ್ದು. ಯಾವುದನ್ನು ನನ್ನದ್ದು ಅಂತೀವೋ ಅದು ಯಾವುದೂ ನಾನಲ್ಲ. ನೀವು ಈಗ ಸ್ಕ್ಯಾನ್ ಮಾಡಿ ನೋಡಿ, ಈಗ ಒಂದೊಂದನ್ನು ಚೂರು ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೀವು ಯಾವುದನ್ನು ನನ್ನದ್ದು ಅಂತ ಹೇಳ್ತಿರ್ತೀರೋ ಅದು ಯಾವುದೂ ನಾನಲ್ಲ. ನಮ್ಮನ್ನು ಕೂಡ ಹಿಡಿತದಲ್ಲಿಟ್ಕೊಂಡಿರುವ ಅದ್ಭುತವಾದ ಶಕ್ತಿಯೊಂದು ಒಳಗೆ ಕೂತ್ಕೊಂಡು ಹೇಳ್ತಿದೆ, ನಾನೇ, ನೀನು ನನ್ನ ಆಳು ಅಂತ ಹೇಳುವಂಥ ಆ ಶಕ್ತಿ ಇದೆಯಲ್ಲ, ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲಿಲ್ವಲ್ಲ ಅಂತ ರಾಮಕೃಷ್ಣರು ಅದಕ್ಕೆ ನಮಗೆ ಪ್ರೇರೇಪಣೆ ಕೊಡ್ತಾರೆ. ಈ ಪ್ರೇರೇಪಣೆ ಕೊಡ್ತಾ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆತ್ಮಶಕ್ತಿಯ ಅರಿವು ಒಮ್ಮೆ ಆಗಿಬಿಟ್ರೆ ಅದರ ಶಕ್ತಿ ಹೇಗಿರುತ್ತೆ ಅಂದರೆ, ಮಾಂಡುಕ್ಯ ಉಪನಿಷತ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಜಾಗೃತ ಅವಸ್ಥೆಯಲ್ಲಿ ನಾವೇನು ನೋಡ್ತೀವೋ ಅದೆಲ್ಲ ಒಂದು ಪಾರ್ಟ್ ಆದರೆ, ನಾವು ಸ್ವಪ್ನಾವಸ್ಥೆಯಲ್ಲಿ ಏನೇನು ನೋಡಿದ್ದೀವೋ ಅದರದ್ದೇ ಆದ ಮತ್ತೊಂದು ವೈಭವದ ಲೋಕವನ್ನು ಸ್ವಪ್ನದಲ್ಲಿ ಕಾಣ್ತೀವಿ ಅಂತ. ಕಣ್ಮುಚ್ಕೊಂಡು ನಾವು ಇದ್ದಾಗ ಇವತ್ತು ಪ್ರೋಗ್ರಾಮ್ ಇರುತ್ತಲ್ಲ, ಈ ಪ್ರೋಗ್ರಾಮ್ ಪೂರ್ತಿ ರಿಪೀಟ್ ಆಗುತ್ತೆ ಕನಸಲ್ಲಿ. ಒಂದೇ ಒಂದು ಡಿಫ್ರೆನ್ಸ್ ಏನಿರುತ್ತೆ ಅಂದರೆ ಭಾಷಣ ನಾನೇ ಮಾಡ್ತಿರ್ತೀವಿ ಅಲ್ಲಿ.
ನಾವೇ ಮಾಡ್ತಿರ್ತೀವಿ, ನಾವೇ ಭಾಷಣ ಮಾಡ್ತಿರ್ತೀವಿ, ಜನ ಖುಷಿ ಪಡ್ತಿರ್ತಾರೆ, ಎಲ್ಲವೂ ಆಗ್ತಿರುತ್ತೆ. ಈಗ ತೆಗೆದುಕೊಂಡ ಇನ್ಪುಟ್ನ ಆಧಾರದ ಮೇಲೆ ಅದೊಂದು ಹೊಸ ಲೋಕವನ್ನು ಕಟ್ಟಿಕೊಡುತ್ತೆ. ಅಲ್ಲೂ ನಾನು ಎಲ್ಲ ಇದ್ದೀವಿ, ಅಲ್ಲೂ ನನ್ನ ದೇಹ ಇದೆ, ಅಲ್ಲೂ ಎಲ್ಲ ಪರಿಸರ ಇದೆ, ನಾನು ಕಂಡಿದ್ದೆಲ್ಲವನ್ನೂ ಕೂಡ ಅದು ಬೇರೆ ರೀತಿಯಲ್ಲಿ ರೆಪ್ಲಿಕಾ ಮಾಡ್ತಿರುತ್ತೆ. ಅದು ಸ್ವಪ್ನಾವಸ್ಥೆಯಲ್ಲಿರುತ್ತೆ. ಜಾಗೃತ್ ಸ್ವಪ್ನ ಇವೆರಡು ಆದರೆ ಇನ್ನು ಅದಕ್ಕಿಂತಲೂ ಆಳವಾದ ಒಂದು ಹಂತ ಇದೆ, ಸುಷುಪ್ತಿಯ ಹಂತ ಅಂತ. ಈ ಸುಷುಪ್ತಿಯ ಹಂತ ಏನು ಅಂತಂದರೆ, ಮಾಂಡುಕ್ಯ ಉಪನಿಷತ್ನಲ್ಲಿ ಅವ್ರು ಹೇಳ್ತಾರೆ, ಯಾವುದು ಜಾಗೃತ್ ಮತ್ತು ಸ್ವಪ್ನಕ್ಕಿಂತ ಆಳಕ್ಕೆ ಹೋಗಿ ಎಲ್ಲವೂ ವಿರಮಿಸಿ ಏನೂ ನಡೀದೇ ಇರುವಂಥ ಒಂದು ಝೀರೋ ಸ್ಟೇಟ್ ಇರುತ್ತಲ್ಲ, ಅದು ಸುಷುಪ್ತಿಯ ಸ್ಟೇಟು ಅಂತ. ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ನಾವು ದಿನಕ್ಕೊಂದು 6 ಗಂಟೆ ಮಲಗಿದರೆ ಅದರಲ್ಲೊಂದು 20 ನಿಮಿಷವೋ 25 ನಿಮಿಷವೋ ಸುಷುಪ್ತಿಗೆ ಹೋಗ್ತೀವಂತೆ. ನನಗೊಬ್ಬ ಯೋಗ ಟೀಚರ್ ಹೇಳ್ತಿದ್ರು, ಆ 20 ನಿಮಿಷದ ಸುಷುಪ್ತಿಯನ್ನು ಯಾರು ಅನುಭವಿಸ್ತಾರೋ ಅವ್ರಿಗೆ ಇಡೀ ದಿನದ ಮುಂದಿನ 18 ಗಂಟೆಗಳ ಕಾಲ ಎನರ್ಜಿ ಬರುತ್ತೆ ಅಂತ. ನಂಗೆ ಆಗ ಗೊತ್ತಾಯಿತು, ಯೋಗಿಗಳು ನಮ್ಮ ಥರ ನಿದ್ದೆ ಮಾಡಲ್ಲ. ಯಾಕೆ ಅಂತಂದರೆ ಅವ್ರಿಗೆ 20 ನಿಮಿಷಕ್ಕೆ ಸುಷುಪ್ತಿಗೆ ಹೋಗಿ ವಾಪಸ್ ಬರುವಂಥ ಕೆಪಾಸಿಟಿ ಇದೆ. 20 ನಿಮಿಷದ ನಿದ್ದೆ ಅವ್ರಿಗೆ ಇಡೀ ದಿನಕ್ಕೆ ಸಾಕಾಗುತ್ತೆ. ಯಾಕೆಂದರೆ ಸುಷುಪ್ತಿಗೆ ಡೈರೆಕ್ಟಾಗಿ ಹೋಗ್ತಾರೆ. ನಾವು ಸುಷುಪ್ತಿಗೆ ಹೋಗೋಕ್ಕಿಂತ ಮುಂಚೆ ಒಂದು 2 ಗಂಟೆಗಳ ಕಾಲ ಸ್ವಪ್ನ ಲೋಕದಲ್ಲಿರ್ತೀವಿ. ಸುಷುಪ್ತಿ 20 ನಿಮಿಷ ಆದಮೇಲೆ ಮತ್ತೆ 4 ಗಂಟೆಗಳ ಸ್ವಪ್ನ ಲೋಕದಲ್ಲಿ ಇರೋದು. ನಾವು ಬೆಳಗ್ಗೆ ಏಳುವಾಗ ಈಗ ತಾನೇ ಒಂದು ಕನಸು ಬಿದ್ದಿತ್ತು, ಏನು ಅಂತ ಮರ್ತೋಯ್ತು ಅಂತೀವಲ್ಲ, ಆ ಕನಸಿನ ಲೋಕದಲ್ಲಿದ್ವಲ್ಲ, ಸ್ವಪ್ನ ಲೋಕ, ಅದು ಆ್ಯಕ್ಚುಲಿ ಅಗತ್ಯ ಇಲ್ಲ ನಮಗೆ, ನಮ್ಮ ರೆಸ್ಟಿಗೆ ಏನೂ ಸಹಕಾರ ಕೊಡೋದಿಲ್ಲ. ಆದರೆ ಮಧ್ಯದ ಸುಷುಪ್ತಿ ಇರುತ್ತಲ್ಲ, ಫುಲ್ ಎನರ್ಜಿ ತುಂಬುವಂಥ ಅಪರೂಪದ ಕೆಲಸವನ್ನು ಮಾಡುತ್ತೆ. ಆದರೆ ಇವೆಲ್ಲವನ್ನೂ ಬಿಟ್ಟಂಥ 4ನೇ ಒಂದು ಅವಸ್ಥೆ ಇದೆ, ಅದೊಂದು ತುರಿಯ ಅವಸ್ಥೆ ಅಂತ ಕರೀತಾರೆ. ಇಂಟ್ರೆಸ್ಟಿಂಗ್ಲಿ ವೇದಾಂತ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ತುರಿಯ ಅವಸ್ಥೆ ಅಂತಂದರೆ ಅದೊಂದು ಪ್ರತ್ಯೇಕವಾದ ಅವಸ್ಥೆ ಅಲ್ಲ. ಈ 3 ಅವಸ್ಥೆಗಳು ಯಾವ ಪರದೆಯ ಮೇಲೆ ನಡೀತಾ ಇರುತ್ತೋ ಆ ಪರದೆಯೇ ತುರಿಯ ಅವಸ್ಥೆ ಅಂತ ಏನು ಸುಂದರವಾಗಿ ಕಟ್ಕೊಡುತ್ತೆ ಆತ್ಮವಸ್ತುವಿನ ಕುರಿತಂತೆ. ದುರದೃಷ್ಟಕರ ಸಂಗತಿ ಅಂತಂದರೆ, ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಯಾವತ್ತೂ ಚರ್ಚೆಯೇ ಮಾಡದೇ ಇರೋದರಿಂದ ನಮ್ಮ ಮಕ್ಕಳಿಗೆ ಸಮಸ್ಯೆಯಿಂದ ಮುಕ್ತರಾಗೋದನ್ನು ನಾವು ಹೇಳ್ಕೊಡ್ತಿಲ್ಲ, ಬದಲಿಗೆ ಹೆಚ್ಚು ಹೆಚ್ಚು ಸಮಸ್ಯೆಯನ್ನು ತಂದುಕೊಳ್ಳೋದನ್ನೇ ಹೇಳ್ಕೊಡ್ತಿರ್ತೀವಿ. ಹೇಗೆ ಹೆಚ್ಚು ಹೆಚ್ಚು ಸಮಸ್ಯೆ ತಂದುಕೊಳ್ತೀವಿ? ಒಂದು 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 ರೂಲ್, ಸಿಂಪಲ್ ರೂಲ್ ಇದೆ. ಸಿಂಪಲ್ ರೂಲ್ ಏನು ಅಂತಂದರೆ, ನಾವು ಎಷ್ಟು ವಿಸ್ತಾರಗೊಳ್ತೀವೋ ಅಷ್ಟು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಎಷ್ಟು ಸಂಕುಚಿತರಾಗ್ತೀವೋ ಅಷ್ಟು ಸಮಸ್ಯೆ ಹೇಳ್ಕೊಳ್ತೀವಿ. ರಾಮತೀರ್ಥರು ಇದನ್ನು ತುಂಬ ಸುಂದರವಾಗಿ ಕಟ್ಟಿಕೊಡ್ತಾರೆ. ಹೇಗಿದೆ ಅಂತಂದರೆ, ನಾನು ಸುಮ್ಮನೆ ಅನಲೈಸ್ ಮಾಡೋದು, ನೀವು ದೇಶವನ್ನು ಪ್ರೀತಿಸ್ತೀರಾ ಅಂತಂದರೆ ನಿಮಗೊಂದಷ್ಟು ಸಮಸ್ಯೆ ಇದೆ. ನೀವು ದೇಶವನ್ನು ಬಿಟ್ಟು ನಿಮ್ಮ ಭಾಷೆ, ನಿಮ್ಮ ನೆಲ ಜಲ, ನಿಮ್ಮ ಸೈಟು, ನಿಮ್ಮ ಇದು ಪ್ರೀತಿಸ್ತೀರಾ ಅಂದರೆ ದೇಶವನ್ನು ಪ್ರೀತಿಸೋಕ್ಕಿಂತ ಜಾಸ್ತಿ ಸಮಸ್ಯೆ ಇದೆ. ಅದನ್ನು ಬಿಟ್ಟು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತಿದ್ದೀರಾ ಅಂತಂದರೆ ನಿಮ್ಮ ಲ್ಯಾಂಡನ್ನು ಪ್ರೀತಿಸಿದ್ದಕ್ಕಿಂತ ಹೆಚ್ಚು ಸಮಸ್ಯೆ ಇದರಿಂದ ಬರುತ್ತೆ. ಸಮಾಜ ಅವರನ್ನು ಹೆಂಗೆ ನೋಡುತ್ತೆ ಗೊತ್ತೇನು? ನಾನು CM ಆದಮೇಲೆ ನನ್ನ ಮಗನೇ ಕೂತ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರಲ್ಲ, ಎಷ್ಟು ಟೆನ್ಷನ್ ಗೊತ್ತಾ ಅವ್ರಿಗೆ? ನನ್ನ ಕುರ್ಚಿನ ಎಳೆಯೋದಲ್ಲದೆ ನನ್ನ ಮಗನ ಕುರ್ಚಿನ ಎಳೆದು ಬಿಡ್ತಾರೆ ಅಂತ ಜೀವ ಬಿಡ್ತಿರ್ತಾರೆ ಅವರು. ಅವ್ರ ಸಮಸ್ಯೆ ನೀವು ಯೋಚನೆ ಮಾಡಲಿಕ್ಕಾಗತ್ತಾ? ನಾನು ಹೋದ ನಂತರ ಈ ಸ್ಥಾನಕ್ಕೆ ಇವನೇ ಬರಬೇಕು ಅಂತ ತನ್ನ ಮಕ್ಕಳನ್ನು ನಿಂತ್ಕೊಂಡು ನೋಡ್ತಿರ್ತಾರಲ್ಲ, ಅವ್ರ ಪರಿಸ್ಥಿತಿ ನೋಡಿ ನೀವು. ಯಾರೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಾಗದಂಥ ಕೆಟ್ಟ ಸ್ಥಿತಿಯಲ್ಲಿರ್ತಾರೆ. ಇದಕ್ಕಿಂತಲೂ ಕೆಟ್ಟ ಸ್ಥಿತಿ ಒಂದಿದೆ, ಅದು ಯಾವುದು ಅಂತಂದರೆ ನಾನು ಅಂತ ನನ್ನೊಳಗೆ ಸೆಂಟರ್ ಆಗಿಬಿಡೋದು. ನನಗಿಂತ ನನ್ನ ಪರಿವಾರ ಸ್ವಲ್ಪ ಬೆಟರ್, ನನ್ನ ಪರಿವಾರಕ್ಕಿಂತ ನನ್ನ ಊರು, ನನ್ನ ಜನ ಇದು ಇನ್ನೂ ಬೆಟರ್, ಇದಕ್ಕಿಂತಲೂ ವಿಸ್ತಾರವಾಗೋದು ನನ್ನ ದೇಶ, ಅದಕ್ಕಿಂತಲೂ ವಿಸ್ತಾರವಾದ ಕಲ್ಪನೆಯನ್ನು ಭಾರತ ಕಟ್ಟಿಕೊಟ್ಟಿತ್ತು ವಸುದೈವ ಕುಟುಂಬಕಂ ಅನ್ನೋ ಮೂಲಕ. ಇಡೀ ಜಗತ್ತೇ ನನ್ನ ಕುಟುಂಬ ಅನ್ನೋದ್ರ ಮೂಲಕ ಒಂದು ವಿಸ್ತಾರವಾದ ಕಲ್ಪನೆಯನ್ನು ಕೊಟ್ಟಿತ್ತು. ಯಾರು ಜಗತ್ತೇ ಕುಟುಂಬ ಅಂತ ಹೇಳುವಂಥ ಸ್ಥಿತಿಗೆ ತಲುಪ್ತಾನಲ್ಲ, ಅವನು ಪ್ರಾಬ್ಲಮ್ಲೆಸ್ ಬದುಕನ್ನು ಬದುಕ್ತಾನೆ. ಬಿಲೀವ್ ಮೀ, ಅವನಿಗೆ ಯಾವತ್ತೂ ಪ್ರಾಬ್ಲಮ್ ಬರಲ್ಲ. ಅಥವಾ ಬಂದ ಸಮಸ್ಯೆಗಳೆಲ್ಲ ಎಷ್ಟು ಚಿಕ್ಕದ್ದು ಅಂತ ಅನಿಸುತ್ತೆ ಅಂತಂದರೆ ಅವನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗೆ ಒಂದು ಸಲ ಹರಟೆಯಲ್ಲಿ ಕೂತಿದ್ದಾಗ ಒಬ್ಬರು ಮಿತ್ರರು ಹೇಳಿದರು, ಸಮಸ್ಯೆಗಿಂತ ನಾವು ದೊಡ್ಡದಾಗಿ ಬೆಳೆದಾಗ ಸಮಸ್ಯೆ ಯಾವತ್ತೂ ಚಿಕ್ಕದಾಗತ್ತೆ ಅಂತ. ನಾನು ಕೇಳಿದೆ ಹೆಂಗೆ? ಅವ್ರದ್ರು ಭಾಳ ಸಿಂಪಲ್ ಚಕ್ರವರ್ತಿ, ಈ ರಾಮ ಲಕ್ಷ್ಮಣ ಏನು ಇಂದ್ರಜಿತ್ತುವಿನ ದಾಳಿಗೆ ಒಳಗಾಗಿ ಮಲ್ಕೊಂಡಿದ್ದಾಗ ಅಥವಾ ಬಿದ್ದಿದ್ದಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಾಗ ಹನುಮಂತನ ಕರೆದು ಹೇಳಿದಂತೆ, ಸಂಜೀವಿನಿ ಪರ್ವತಕ್ಕೆ ಹೋಗೋ, ಅಲ್ಲೊಂದಿಂಥ ಗಿಡ ಸಿಗುತ್ತೆ ತಗೊಂಬ ಅಂತ. ಅರ್ಜೆಂಟ್ ಅಂತ ಬೇರೆ ಹೇಳಿ ಕಳಿಸಿದ್ದಾರೆ ಅಂತ. ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ಬಾ ಅಂತ. ಆ ದೊಡ್ಡ ಪರ್ವತದ ಮುಂದೆ ಈ ಪಾಪ ಹನುಮಂತ ನಿಂತುಕೊಂಡು, ಅವನೇನು ಬಾಟ್ನಿಸ್ಟ ಹೇಗೆ? ಏನು ಮೊದಲೇ ಗೊತ್ತಿತ್ತಾ ಇಂಥದ್ದು ಇಲ್ಲಿರುತ್ತೆ, ಈ ಜಾಗಕ್ಕೆ ಹೋದರೆ ಕಿತ್ಕೊಂಬಂದ್ಬಿಡ್ಬೋದು ಅಂತ ಗೊತ್ತಿದ್ದಿದ್ರೆ ಹೋಗಿ ಕಿತ್ಕೊಂಬರ್ಬೋದಿತ್ತು. ಹೆಂಗೆ ಅಂತ ಗೊತ್ತಾಗ್ಲಿಲ್ವಂತೆ ಅವನಿಗೆ. ಕೊನೆಗೆ ಏನು ಮಾಡಬೇಕು ಅಂತಂದಾಗ ಅವ್ನು ತುಂಬ ಯೋಚನೆ ಮಾಡಿದಾಗ ಅನ್ನಿಸ್ತಂತೆ, ಈ ಬೆಟ್ಟ ನನಗೊಂದು ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ನಾನು ಚಿಕ್ಕವನಾಗಿದ್ದೀನಿ, ನಾನು ಅಗಾಧವಾಗಿ ಬೆಳೆದು ನಿಂತರೆ ಈ ಬೆಟ್ಟ ಚಿಕ್ಕದಾಗುತ್ತಲ್ಲ, ಆಗ ನನಗೆ ಈ ಗಿಡಮೂಲಿಕೆ ಹುಡುಕಬೇಕಾಗಿಲ್ಲ, ಈ ಬೆಟ್ಟವನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ಬಿಡೋಣ ಅಂತ. ಅಗಾಧವಾಗಿ ಬೆಳೆದು ನಿಂತ ಅಂತ ಪ್ರಾಬ್ಲಮ್ಗಿಂತ ದೊಡ್ಡದಾಗಿ ಬೆಳೆದು ನಿಂತ ಅಂತ.
ಯಾವಾಗ ಪ್ರಾಬ್ಲಮ್ ಮುಂದೆ ನಾವು ತುಂಬ ಚಿಕ್ಕವರಾಗಿರ್ತೀವೋ ಅದು ಭಯಾನಕವಾಗಿ ಕಾಣುತ್ತೆ. ಯಾವಾಗ ಚಿಕ್ಕದಾಗಿರ್ತೀವಿ ಗೊತ್ತಾ, ನಾವು ಆತ್ಮತತ್ವವನ್ನು ಮರೆತು. ರಾಮತೀರ್ಥರು ಭಾಳ ಚೆನ್ನಾಗಿ ಹೇಳ್ತಾರೆ, ನಾವೆಲ್ಲರೂ ಯಶಸ್ಸಿನ ಹಿಂದೆ ಓಡ್ತಾ ಹೇಗಿದ್ದೀವಿ ಅಂತಂದರೆ ನೆರಳನ್ನು ಹಿಂಬಾಲಿಸ್ಕೊಂಡು ಓಡ್ತಾನೆ ಇದ್ದೀವಂತೆ. ಈ ನೆರಳನ್ನು ಹಿಡಿಬೇಕು, ನೆರಳನ್ನು ನಿಲ್ಲಿಸಬೇಕು ಅಂತ. ಆದರೆ ದುರದೃಷ್ಟಕರ ಸಂಗತಿ ಏನು ಅಂದರೆ, ನೆರಳು ನೀವು ನಿಲ್ಲೋವರೆಗೂ ಅದು ನಿಲ್ಲಲ್ಲ. ನೀವು ಹಿಡ್ಕೋಬೇಕು ಅಂತಂದರೆ ಹಿಡ್ಕೊಳ್ಳಿಕ್ಕೆ ಸಿಗಲ್ಲ. ಅದಕ್ಕೆ ರಾಮತೀರ್ಥರು ಹೇಳ್ತಾರೆ, ನೆರಳಿನ ಹಿಂದೆ ಓಡಬೇಡಿ, ಬದಲಿಗೆ ಸೂರ್ಯನಿಗೆ ಎದುರಾಗಿ ನಿಂತ್ಕೊಳ್ಳಿ, ನೆರಳು ಬಂದು ನಿಮ್ಮ ಪದತಲಕ್ಕೆ ಬಿದ್ದಿರುತ್ತೆ ಅಂತ. ಏನು ಚಂದದ ಮಾತ್ರಿ ಅದು. ನಾವು ನೆರಳನ್ನು ಅಟ್ಟಿಸ್ಕೊಂಡು ಹೋದರೆ ಏನು ಉಪಯೋಗ? ಸೂರ್ಯನಿಗೆ ಎದುರಾಗಿ ಯಾವಾಗ ನಿಲ್ತೀವೋ ಆಗ ನೆರಳು ನಮ್ಮ ಕಾಲು ಬುಡಕ್ಕೆ ಬೀಳುತ್ತಲ್ಲ. ಹಾಗೆಯೇ ಎಲ್ಲಿವರೆಗೂ ನಾವು ನಮ್ಮ ಸುತ್ತಲೂ ಈ ಸ್ವಾರ್ಥದ ಸುತ್ತಲೂ ತಿರುಗಾಡ್ತಿರ್ತೀವೋ ಅಲ್ಲಿವರೆಗೂ ಹೀಗೆ ಇರುತ್ತೆ ಅಂತ ರಾಮತೀರ್ಥರು ಬಹಳ ಸುಂದರವಾಗಿ ನಮ್ಗೆ ಕಟ್ಕೊಡ್ತಾರೆ. ಹೀಗಾಗಿ ಈ ಆತ್ಮವನ್ನು, ಈ ಕಲ್ಪನೆಯನ್ನು ವಿಸ್ತಾರಗೊಳಿಸುವಂಥ ಅಗತ್ಯ ಇದೆ ಅಂತ. ಆತ್ಮ ಬಂಧನದಲ್ಲಿದೆ, ಅನುಮಾನವೇ ಇಲ್ಲ. ನಾನು ತುಂಬ ಬಾರಿ ಯೋಚಿಸ್ತಾ ಇರ್ತೀನಿ, ತಾಯಿಯ ಗರ್ಭದಲ್ಲಿದ್ದಾಗ ಯಾವುದು ಈ ಆತ್ಮವಾಗಿರುವಂಥದ್ದು ದೇಹ ಸ್ವರೂಪವನ್ನು ಪಡ್ಕೊಳ್ತೋ ಆಗಲೇ ಮೊದಲನೇ ಬಂಧನ. ಅದಕ್ಕೆ ಮುಕ್ತವಾಗಿತ್ತದು. ದೇಹದ ಸ್ವರೂಪ ತಗೊಂಡ ತಕ್ಷಣ ಬಂಧನಕ್ಕೆ ಬಂತು. ಆದರೆ ತಾಯಿಯ ಗರ್ಭದಲ್ಲಿ ಏನು ಎಂಜಾಯ್ಮೆಂಟು ಗೊತ್ತೇನು? ಅದಕ್ಕೆ ಕೂತು ತಿನ್ನೋದಲ್ಲ, ಏನು ಕೆಲಸ ಇಲ್ಲ. ಅಮ್ಮ ಅಡುಗೆ ಮಾಡಿ ತಿಂತಿರ್ತಾಳೆ, ನನಗೂ ಸಿಗ್ತಿರುತ್ತೆ, ಹಾಯಾಗಿರುವಂಥ ಬದುಕೋದು. ಆದರೆ ಮೊದಲನೇ ಬಾರಿಗೆ ಆ ತಾಯಿಯ ಯೋನಿಯಿಂದ ಹೊರಗೆ ಬಂದಾಗ, ಗರ್ಭದಿಂದ ಹೊರಗೆ ಬಂದಾಗ ಆ ಮಗು ಚಡಪಡಿಸ್ಬಿಡುತ್ತೆ. ಯಾಕೆ ಚಡಿಸ್ಬಿಡಿಸ್ಬಿಡುತ್ತೆ ಅಂದರೆ, ಇಷ್ಟು ದಿನ ಹಾಯಾಗಿದ್ನಲ್ಲ, ಎಳ್ಕೊಂಡು ಬಂದ್ಬಿಟ್ರಲ್ಲ ಇಲ್ಲಿಗೆ ಅಂತ ಅಳುತ್ತೆ. ಅಳಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಡಾಕ್ಟರ್ಸು. ಅದು ಅತ್ತಾಗ ಭಾಳ ಸಂತೋಷ ಡಾಕ್ಟರ್ಸ್ಗಳಿಗೆ. ಯಾಕೆ ಅಂದರೆ ಮಗು ಚೆನ್ನಾಗಿದೆ ಅಂತ. ಅದು ಅಳ್ಳಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ. ಆ್ಯಕ್ಚುಲಿ ಅದು ಅಳ್ಳಿಲ್ಲ ಅಂತಂದರೆ ನನಗೆ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ, ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಸಿಕ್ತು ಅಂತ ತಿಳ್ಕೊಳ್ತಿದ್ಯೋ ಯಾರಿಗೂ ಗೊತ್ತು, ವೇದಾಂತದ ದೃಷ್ಟಿಯಿಂದ ಅದನ್ನು ಅಳಿಸಿದ್ವಿ ನಾವು. ಆದರೆ ಅಳಬೇಕಾದ್ರೆ ಅದು ಚಡಪಡಿಕೆ ಇದೆಯಲ್ಲ, ಅದಕ್ಕೆ ಒಳ್ಳಿಂದ ಹೊರಗೆ ಬಂದೆ ಅಂತ. ಹೊರಗೆ ಬಂದು ಸ್ವಲ್ಪ ದಿನದಲ್ಲಿ ಸೆಟ್ ಆಗ್ತೀವಿ ನಾವು. ನಿಧಾನವಾಗಿ ಹೆಂಗೆ ಸೆಟ್ ಆಗ್ತೀವಿ ಅಂದರೆ, ಅಮ್ಮ ನನ್ನವಳು, ಅಪ್ಪ ನನ್ನವಳು, ಈ ಆಟ ಸಾಮಾನು ನನ್ನದ್ದು, ಹೆಂಗೆ ನನ್ನದ್ದು 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 ಸೇರ್ಕೊಳಿಸ್ತಾ ಹೋಗ್ತೀವಿ ಅಂತಂದರೆ, ನನಗೇ ಗೊತ್ತಿಲ್ಲದಂತೆ ನನ್ನ ಸುತ್ತ ಒಂದು ಅದ್ಭುತವಾಗಿರುವಂಥ, ವಿಶೇಷವಾಗಿರುವಂಥ, ಎಲ್ಲರಿಂದ ನನ್ನನ್ನು ದೂರ ಮಾಡಬಲ್ಲಂಥ ಒಂದು ಸಂಗತಿ ಆವರಿಸ್ಕೊಳ್ತಾ ಹೋಗುತ್ತೆ. ಸ್ವಲ್ಪ ದಿನ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ವಲ್ಲ, 6 ವರ್ಷ ಆಗಿದ ತಕ್ಷಣ, ಈಗಂತೂ 3-4 ವರ್ಷಕ್ಕೆ ಪಾಪ LKG UKG ಅಂತ ಹೇಳ್ಕೊಂಡು ಹೋಗಿಬಿಡ್ತಾರೆ. ಆ ಮಕ್ಕಳನ್ನ ನೋಡಬೇಕು, ಅಪ್ಪ ಅಮ್ಮನ ತೆಕ್ಕೆಯಿಂದ ಶಾಲೆಗೆ ಹೋಗಬೇಕಾದ್ರೆ ಏನು ಚೀರಾಟ ರಂಪಾಟ. ಯಾಕೆಂದರೆ ಆರಾಮಾಗಿದ್ರಲ್ಲ, ಇಲ್ಲಿ ಒಂಥರ ಸೇಫರ್ ಝೋನಿಗೆ ಹೋಗಿ ಕೂತ್ಬಿಡ್ತೀವಿ ನಾವು. ಯಾವಾಗ ಸೇಫರ್ ಝೋನಲ್ಲಿ ಇರ್ತೀವೋ ಆರಾಮಾಗಿದ್ದೀವಿ ಅಂತ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟ ತಕ್ಷಣ ಅದೊಂದು ಚಡಪಡಿಕೆ ಶುರುವಾಗ್ಬಿಡುತ್ತೆ. ಯಾವಾಗ ಈ ಚಡಪಡಿಕೆ ಶುರುವಾಗ್ಬಿಡುತ್ತೋ ಮುಂದೇನು ಅಂತ ಗೊತ್ತಿಲ್ಲದೆ ಒದ್ದಾಟ ಶುರುವಾಗುತ್ತೆ. ಅದಾದಮೇಲೆ ಜ್ಞಾನ ಪಡ್ಕೊಳ್ತಿದ್ದೀವಿ ಅನ್ನೋ ನೆಪದಲ್ಲಿ ಮತ್ತೊಂದಷ್ಟು ಅಹಂಕಾರವನ್ನು ತುಂಬಿಕೊಳ್ತೀವಿ. ಆನಂತರ ಮದುವೆ ಆಗ್ತೀವಿ ಅಂತ ಅಂದ್ಕೊಳ್ತೀವಿ. ಬಂಧನದ ಹೊಸ ಶರ್ಮಾಲೆ ಶುರುವುದು. ನಾನು ಮದುವೆಯಲ್ಲಿ ಹಾರ ಹಾಕೋದು ಯಾಕೆ ಅಂತಂದರೆ, ಈ ಹಾರದಷ್ಟೇ ನಿನಗೆ ಸರಮಾಲೆಗಳು, ಸಮಸ್ಯೆಗಳ ಸರಮಾಲೆಗಳು ಬರ್ತವೆ, ತಯಾರಾಗಿರುವಂಥ ಹಾರ ಹಾಕಿಸಿ ರೆಡಿ ಮಾಡಿಸೋದು ಅಂತ. ಅವನಿಗೆ ಎಂಥ ಸಮಸ್ಯೆಗಳ ಸರಮಾಲೆ ಆಗ್ತಾ ಹೋಗುತ್ತೆ ಅಂತಂದರೆ, ಅಲ್ಲಿಂದ ಆಚೆಗೆ ಇವನು ಯಾವ ಸಮಸ್ಯೆಗಳಿಗೆ ಹಿಂದೆ ಒಳಗಾಗಿದ್ನೋ ಅವೆಲ್ಲವೂ ಕೂಡ ಹೊಸದಾಗಿ ಇವನು ತಲೆಗೆ ಬಂದು ಸೇರಿಕೊಳ್ಳುತ್ತೆ. ಈಗ ಅವನ ಹೆಂಡತಿ, ಅವನ ಮಕ್ಕಳು, ಅವನ ಪರಂಪರೆ, ಇದು ಹಿಂಗೆ ಡೆವಲಪ್ ಆಗ್ತಾ ಹೋಗ್ತಾ ನಮ್ಮನ್ನು ಎಷ್ಟು ಸಂಕುಚಿತವಾಗಿ ಮಾಡ್ತಾ ಹೋಗುತ್ತೆ. ರಾಮತೀರ್ಥರು ಅದಕ್ಕೆ ನಮಗೆ 4 ಋಣಗಳನ್ನು ಕಲ್ಪಿಸಿಕೊಡ್ತಾರೆ. ಭಾಳ ಚೆನ್ನಾಗಿದೆ. ನನಗೆ ಇದನ್ನು ಹೇಳಬೇಕಾದ್ರೆ ಭಾಳ ಹೆಮ್ಮೆ ಅನಿಸುತ್ತೆ. ಬಹುಶಃ ನಾವೆಲ್ಲರೂ ನಮ್ಮ ಈ ಪ್ರಾಕ್ಟಿಕಲ್ ವೇದಾಂತದ ರಾಮತೀರ್ಥರ ವೈಶಿಷ್ಟ್ಯವೇ ಇದು. ನಾವೆಲ್ಲರೂ ಇಷ್ಟು ಆತ್ಮದ ಬಗ್ಗೆ ಮಾತಾಡ್ತೀವಿ, ಇಷ್ಟೆಲ್ಲ ಚರ್ಚೆ ಮಾಡಿದ ನಂತರವೂ ಕೂಡ ಈ ಆತ್ಮಶಕ್ತಿಯನ್ನು ಗುರುತಿಸಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕೋದು ಹೇಗೆ ಅನ್ನೋದನ್ನು ಆಲೋಚನೆ ಮಾಡೋದ್ರಲ್ಲಿ ಸೋಲ್ತೀವಲ್ಲ. ರಾಮತೀರ್ಥರು ಅದಕ್ಕೆ ಪ್ರಾಕ್ಟಿಕಲ್ ವೇದಾಂತದ ರೂಪದಲ್ಲಿ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಮಗೆಲ್ಲರಿಗೂ 4 ಋಣ ಬಾಕಿ ಇದೆ, ತೀರಿಸಲೇಬೇಕಾಗಿರುವಂಥ ಋಣ. ಮೊದಲು ನಮಗೆಲ್ಲರಿಗೂ ದೇವನ ಋಣ ತೀರಿಸಬೇಕು ಅಂತ. 2ನೇದು ಮಾನವ ಜಾತಿಯ ಋಣ ತೀರಿಸಬೇಕು ಅಂತ. 3ನೇದು ನಮಗೆ ದೇಶದ ಋಣ ತೀರಿಸಬೇಕಾಗಿದೆ. ಮತ್ತು 4ನೇದು ಸ್ವಂತದ್ದು ಒಂದಷ್ಟು ಋಣ ಇದೆ, ಅದನ್ನು ತೀರಿಸ್ಕೊಳ್ಳಿ ಅಂತಾರೆ. ನನಗೂ ಮೊದಲು ಅರ್ಥ ಆಗಲಿಲ್ಲ, ಸ್ವಂತದ ಋಣ ಅಂತಂದರೆ ಏನು ಹೇಳ್ತಾರೆ ರಾಮತೀರ್ಥರು ಅಂತ. ರಾಮತೀರ್ಥರು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೀವು ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಳಿಲ್ಲ ಅಂತಂದರೆ ಸಮಾಜದ ಎದುರಿಗೆ ನಿಲ್ಲುವಂಥ ಯೋಗ್ಯತೆಯನ್ನೇ ಪಡ್ಕೊಳ್ಳಲ್ಲ ಅಂತ. ಇನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಸ್ಕಿಲ್ ನಮಗೇ ಇಲ್ಲ ಅಂತಂದರೆ ನಾವು ಬೇರೆಯವರ ಋಣ ತೀರಿಸಲಿಕ್ಕೆ ಹೋಗಿ ನಿಂತ್ಕೊಳ್ಳೋದಾದರೂ ಹೇಗೆ ಅನ್ನೋದು ಪ್ರಶ್ನೆ ಅಂತ. ಇವತ್ತು ಅತ್ಯಂತ ದೊಡ್ಡ ಚರ್ಚೆಗೆ ಬರುತ್ತಲ್ಲ, ರಾಮತೀರ್ಥರು ಇದನ್ನು ಅವತ್ತೇ ಹೇಳಿದರು, ಮೊದಲು ನಿಮ್ಮನ್ನು ನೀವು ರೂಪಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿರುವಂಥ ದೃಷ್ಟಾಂತವನ್ನು ಕೊಡ್ತಾರೆ ರಾಮತೀರ್ಥರು ಅಂತಂದರೆ, ನೀವು ಬದಲಾದರೆ ಮಾತ್ರ, ವ್ಯಕ್ತಿ ಬದಲಾದರೆ ಮಾತ್ರ ಇಡೀ ಸಮಾಜ ಬದಲಾಗೋದು ಸಾಧ್ಯ. ಎದುರಿಗೊಂದು ಟೇಬಲ್ ಇದೆ, ರಾಮತೀರ್ಥರದೇ ಉದಾಹರಣೆ ಇದು. ಈ ಟೇಬಲ್ನ ತಳ್ಳಬೇಕು ಅಂತಂದರೆ ಎಲ್ಲಿಂದ ತಳ್ಳಬೇಕು? ಸ್ವಲ್ಪ ಶಕ್ತಿವಂತ ನಾನು ಮಧ್ಯದಿಂದನೇ ತಳ್ತೀನಿ ಅಂತಂದರೆ ನಿಜಕ್ಕೂ ಮುಂದಕ್ಕೆ ಹೋಗಲ್ಲ ಅದು.
ಮಧ್ಯದಿಂದ ತಳ್ಳಿಕ್ಕೆ ಸಾಧ್ಯವೇ ಇಲ್ಲ. ರಾಮತೀರ್ಥರು ಹೇಳ್ತಾರೆ, ನಿನಗೆ ಹತ್ತಿರ ಇರುವಂಥ ಯಾವುದಾದ್ರೂ ಒಂದು ಎಡ್ಜ್ ಇಟ್ಕೊಂಡು ತಳ್ಳು, ಅದು ಮುಂದಕ್ಕೆ ಹೋಗುತ್ತೆ ಅಂತ. ಎಷ್ಟು ಸಿಂಪಲ್ ಎಕ್ಸಾಂಪಲ್. ಯಾವಾಗ ನನಗೆ ಹತ್ತಿರ ಇರುವಂಥ ಬದಲಾವಣೆ ತರಬಹುದಾಗಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ನಾನೇ. ಮೊದಲು ನನ್ನಲ್ಲಿ ನಾನು ಬದಲಾವಣೆ ತಂದುಕೊಂಡು ನಿಂತ್ಕೊಳ್ತೀನಲ್ಲ, ಆಗ ಮುಂದಿನ ಋಣ ತೀರಿಸುವಂಥ ಶಕ್ತಿಯನ್ನು ಪಡ್ಕೊಳ್ತೀನಿ ಅಂತ ರಾಮತೀರ್ಥರು ಎಕ್ಸ್ಪ್ಲೈನ್ ಮಾಡಿದರು. ರಾಮತೀರ್ಥರು ಹೇಳ್ತಾರೆ, ನೀನು ಮುಂದೆ ಏನೋ ಮಾಡಬೇಕು ಅಂತಂದಾಗ ನಿನ್ನನ್ನು ನೋಡಿ ಫಾಲೋ ಮಾಡಲಿಕ್ಕೆ ಜನ ಸಿದ್ಧರಾಗಬೇಕು ಅಂತಂದರೆ ನಿನ್ನಲ್ಲಿ ಬದಲಾವಣೆ ತರೋದು ಅತ್ಯಂತ ಅಗತ್ಯ. ಮೊದಲು ಅದಕ್ಕೆ ಪ್ರಯತ್ನ ಪಡು. ಎರಡನೇ ಹೆಜ್ಜೆ ರಾಮತೀರ್ಥರು ಹೇಳ್ತಾರೆ, ಇಲ್ಲಿಂದ ಒಂದು ಹಂತ ಮೇಲಕ್ಕೆ ಹೋಗಬೇಕು. ನೀನು ಯಾವಾಗ ನಿನ್ನೊಳಗಿರುವಂಥ ಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಳ್ತೀಯೋ, ಆ ಆತ್ಮಶಕ್ತಿಯನ್ನು ಬಡಿದೆಬ್ಬಿಸ್ಕೊಳ್ತೀಯೋ, ನೀನೊಂದು ಎತ್ತರದ ವೇದಿಕೆಯನ್ನು ಪಡ್ಕೊಳ್ತೀಯಾ, ಅಲ್ಲಿಂದ ಏನನ್ನು ಬೇಕಿದ್ರು ಯಾರಿಗೆ ಬೇಕಿದ್ರು ನಿರ್ದೇಶಿಸ್ಬೋದು ಅಂತ ರಾಮತೀರ್ಥ ಉದಾಹರಣೆ ಕೊಡ್ತಾರೆ. ಒಂದ್ಸಲ ಅವ್ರು ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ದಾರಿ ತಪ್ಪೋಯ್ತಂತೆ ರಾಮತೀರ್ಥರಿಗೆ. ಅವ್ರ ಜೊತೆಲಿದ್ದವರಿಗೆಲ್ಲ ದಾರಿ ತಪ್ಪೋಯ್ತು, ಯಾರು ಸಿಗಲೇ ಇಲ್ಲ. ರಾಮತೀರ್ಥರು ಏನು ಮಾಡಿದ್ರಂತೆ ಗೊತ್ತಾ? ಅಲ್ಲಿರುವಂಥ ಎತ್ತರದ ಗುಡ್ಡದ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ಜೋರಾಗಿ ಕೂಗಿದಾಗ ಒಬ್ಬೊಬ್ಬರೇ ಅಲ್ಲಿಗೆ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಯ್ತಂತೆ. ರಾಮತೀರ್ಥರು ಹೇಳ್ತಾರೆ, ನೀವೊಂದು ಎತ್ತರದ ಸ್ಥಾನಕ್ಕೆ ಮೊದಲು ಸೇರುವವರೆಗೂ ನೀವು ಬೇರೆ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಹೀಗಾಗಿ ನಿಮ್ಮ ಆತ್ಮಶಕ್ತಿಯನ್ನು ಚೆನ್ನಾಗಿ ಗುರುತಿಸಿಕೊಂಡು ಬಡಿದೆಬ್ಬಿಸಿಕೊಳ್ಳಿ ಅಂತ ರಾಮತೀರ್ಥರು ಹೇಳ್ತಾರೆ. ಒಮ್ಮೆ ಆತ್ಮಶಕ್ತಿ ಜಾಗೃತವಾದ ನಂತರ ದೇಶದ ಕೆಲಸ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗುತ್ತೆ. ಯಾವಾಗ ದೇಶದ ಕೆಲಸ ನಾವು ಮಾಡಲಿಕ್ಕೆ ಶುರು ಮಾಡ್ತೀವೋ, ಅಗಾಧವಾಗಿ ಬೆಳಿತೀವಲ್ಲ, ಹೃದಯದ ತುಂಬ ಪ್ರೇಮ ತುಂಬಿಕೊಳ್ಳುತ್ತಲ್ಲ, ಪ್ರೇಮ ತುಂಬಿಕೊಂಡಾಗ ಮಾನವ ಜಾತಿಯ ಕುರಿತಂತೆ ಒಂದು ಅಪರೂಪದ ಆಸ್ಥೆ ಬರುತ್ತೆ. ನನಗೆ ಅನೇಕ ಬಾರಿ ಹಿಂಗೆ ಅನಿಸುತ್ತೆ, ಯಾವಾಗಲೂ ತುಂಬ ದೊಡ್ಡವ್ರು ಯಾರಿರ್ತಾರಲ್ಲ ಅವ್ರಿಗೆ ದೇಶಭಕ್ತಿ ಇರಲ್ಲ ಅಂತ ಭಾಳ ಬಾರಿ ಅನಿಸ್ಬಿಡುತ್ತೆ ನನಗೆ. ಆದರೆ ಈ ಆನ್ಸರ್ ಇದೆಯಲ್ಲ, ರಾಮತೀರ್ಥರು ಕೊಡುವಂಥ ಈ ಸ್ಟೆಪ್ ವೈಸ್ ಮಾರ್ಗ ಇದೆಯಲ್ಲ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದರೆ, ಅನೇಕ ಬಾರಿ ಯೋಚನೆ ಮಾಡಿ, ವಿವೇಕಾನಂದರು ತೀರ್ಕೊಳ್ಳೋದಕ್ಕೆ ಯಾವ ಡೇಟನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಕೇಳಿದರೆ ಜುಲೈ 4 ಆಯ್ಕೆ ಮಾಡಿಕೊಂಡ್ರು ಅಂತ. 1902 ತೀರ್ಕೊಳ್ತಾರೆ ಅವರು, ಜುಲೈ 4 ಆಯ್ಕೆ ಮಾಡಿಕೊಂಡ್ರು. ಯಾಕೆ ಅಂತ ಕೇಳಿದರೆ, ಅವತ್ತು ಅಮೇರಿಕನ್ರ ಫ್ರೀಡಮ್ ಡೇ. ನನ್ನ ಅನೇಕ ಅಮೇರಿಕನ್ ಶಿಷ್ಯರೆಲ್ಲ ಇದ್ದಾರೆ, ಅವರಿಗೋಸ್ಕರ ಅಂತ ಒಂದಷ್ಟು ಜನ ಹೇಳುವಾಗ ಯಾಕೆ ಅಮೇರಿಕಾದ ಆಯ್ಕೆ ಮಾಡ್ಕೋಬೇಕಿತ್ತು ಅಂತ ನನಗನ್ಸುತ್ತೆ. ಆದರೆ ಯಾವ ವ್ಯಕ್ತಿ ಅಗಾಧವಾಗಿ ಬೆಳಿತಾನೋ, ಯಾವ ವ್ಯಕ್ತಿ ಹೃದಯ ತುಂಬ ಪ್ರೇಮ ತುಂಬ್ಕೊಂಡು ಬಿಡುತ್ತೋ, ಅವನಿಗೆ ಬಾರ್ಡರ್ಗಳು ಯಾವತ್ತೂ ಕಾಣದೇ ಇಲ್ಲ ಅಂತ. ಅಗಾಧವಾಗಿ ಬೆಳೆದು ನಿಲ್ತಾನೆ ಅಂತ. ರಾಮತೀರ್ಥರು ಬರೀ ಭಾರತಕ್ಕೆ ಮಾತ್ರ ಇದ್ರು ಅಂತ ತಿಳ್ಕೊಳ್ಬೇಡಿ, ಅವರು ಇಡೀ ಮನುಕುಲಕ್ಕೆ ಬೇಕಾದ ಸಂದೇಶವನ್ನು ಕೊಟ್ಟರು. ರಾಮತೀರ್ಥರು ತಮ್ಮ ಉದಾಹರಣೆಗಳಲ್ಲಿ ಅನೇಕ ಬಾರಿ ಕುರಾನ್ನಿಂದ ತಗೊಳ್ತಾರೆ, ಅನೇಕ ಬಾರಿ ಮುಸಲ್ಮಾನ್ ಸಾಧಕರ ಉದಾಹರಣೆಗಳನ್ನು ತೆಗೆದುಕೊಳ್ತಾರೆ, ಅನೇಕ ಕ್ರಿಶ್ಚಿಯನ್ ವಿಜ್ಞಾನಿಗಳ ಉದಾಹರಣೆಗಳನ್ನು ತೆಗೆದುಕೊಳ್ತಾರೆ. ಅವರು ಜಾತಿ ಮತ ಪಂಥ ಎಲ್ಲೆಯನ್ನು ಮೀರಿ ಅಗಾಧವಾಗಿ ಬೆಳೀಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂದರೆ, ತನ್ನ ಆತ್ಮಶಕ್ತಿಯನ್ನು ಗುರುತಿಸಿಕೊಂಡು ಅಲ್ಲಿಂದ ಆಚೆಗೆ ಅವರು ಈ ದೇಶದ ಸೇವೆ ಮಾಡ್ತಾ ಇನ್ನೂ ಅಗಾಧವಾಗಿ ಬೆಳೆದು ಮಾನವ ಪ್ರೇಮವನ್ನು ತಮ್ಮದಾಗಿಸಿ ಕೊನೆಗೆ ಈಶನಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಲಿಕ್ಕೆ ಆ ದೀಪಾವಳಿಯ ದಿನ ಆ ಗಂಗೆಗೆ ಸಮರ್ಪಣೆ ಆಗಿಬಿಡ್ತಾರಲ್ಲ, ಇದು ರಾಮತೀರ್ಥರ ವೈಶಿಷ್ಟ್ಯದ ಬದುಕು ಅಂತ. ನಮಗೆಲ್ಲ ಯಾವ ಹಂತದಲ್ಲಿದ್ದೀವಿ ಅಂತ ಈಗ ಗುರುತಿಸ್ಕೊಳ್ಳೋದಿದೆಯಲ್ಲ, ಆ ಕೆಲಸವನ್ನು ನಾವೆಲ್ಲರೂ ಈಗ ಹಂತ ಹಂತವಾಗಿ ಮಾಡಬೇಕು ಅಂತ. ಯಾವಾಗ ಹಂಗೆ ಮಾಡ್ತೀವೋ, ಸಂಕುಚಿತತೆಯನ್ನು ಮೀರಿ ಬೆಳೆದು ನಿಲ್ತೀವೋ, ಆಗೊಂದು ಅಗಾಧವಾದ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತೆ. ಇವತ್ತು ಭಾರತಕ್ಕೆ ಅಂಥ ಶಕ್ತಿ ಪ್ರವಹನೆ ಇರಬೇಕಾಗಿರುವಂಥ ಜನ ಬೇಕು. ಇವತ್ತು ಭಾರತಕ್ಕೆ ಈ ಚರ್ಚೆಗಳನ್ನು ಮಾಡುವಾಗ ಹೆಂಗೆ ಅನಿಸ್ಬಿಡುತ್ತೆ ಅಂತಂದರೆ, ಏನೇನೋ ಮಾತಾಡ್ತಿದ್ದಾರೆ ಅಂತ ಅನಿಸುವಂಥ ವಾತಾವರಣ ಇದೆ. ಯಾವ ದೇಶ ಈ ಚರ್ಚೆಗಳಲ್ಲಿ ಸದಾಕಾಲ ಮುಳುಗೆದ್ದು ಹೇಳ್ತಾ ಇರ್ತಿತ್ತೋ, ಯಾವ ದೇಶ ಇಂಥ ಬದುಕನ್ನೇ ಬದುಕ್ತಾ ಇತ್ತೋ, ಆದರೆ ದುರದೃಷ್ಟಕರ ಸಂಗತಿ, ಆ ದೇಶದಲ್ಲಿ ಇಂಥ ಚರ್ಚೆ ನಡೆಯುವಂಥ ವಾತಾವರಣ ಇಲ್ಲ. ರಾಮತೀರ್ಥರು ಜಪಾನ್ನಲ್ಲಿ, ಅಮೇರಿಕಾದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದಂಥ ವ್ಯಕ್ತಿ. ಎಷ್ಟು ಪಾಪ್ಯುಲರ್ ಆಗಿಬಿಡ್ತಾರೆ ಅಂತಂದರೆ, ರಾಮತೀರ್ಥರಿಗೆ ಅನಿಸುತ್ತೆ, ನಾನು ಭಾರತಕ್ಕೆ ಬಂದು ಜನ ಕಾಯ್ತಾ ಇರ್ತಾರೆ, ಈಗ ನಾನು ಈ ಆತ್ಮತತ್ವದ ವಿಚಾರಗಳನ್ನು ಹೇಳಿದ್ರೆ ಭಾಳ ಪ್ರೀತಿಯಿಂದ ಸ್ವೀಕರಿಸ್ಬೋದು ಅಂತ ಅಂದ್ಕೊಂಡ್ರೆ, ರಾಮತೀರ್ಥರಿಗೆ ಕಾಶಿಗೆ ಹೋದಾಗಲೇ ಒಂದು ಕೆಟ್ಟದಾಗಿರುವಂಥ ಅನುಭವ ಆಗುತ್ತೆ. ಅಲ್ಲಿನ ಪಂಡಿತರು ಕೂತ್ಕೊಂಡು ಹೇಳ್ತಾರೆ, ನಿಮ್ಮದು ವ್ಯಾಕರಣ ಸರಿ ಇಲ್ಲ, ನಿಮ್ಮದು ಅದು ಸರಿ ಇಲ್ಲ. ಇದು ವಿಚಾರ ಅಲ್ಲ. ಅವರು ಎಷ್ಟು ಅದನ್ನು ಸೂಕ್ಷ್ಮ ಎಳೆಗಳನ್ನು ಗಮನಿಸ್ತಾ ಇರ್ತಾರೆ ಅಂತಂದರೆ, ಅನೇಕ ಬಾರಿ ಅದರ ಒಳಗಿರುವಂಥ ತಿರುಳನ್ನು ಬಿಟ್ಟು ಹೊರಗಿನ ಕರಟದಲ್ಲಿ ಮೈಮರೆಯುವಂಥ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ರಾಮತೀರ್ಥರನ್ನು ಓದೋವರೆಗೂ ವಿವೇಕಾನಂದರ ಕೆಲವು ಮಾತುಗಳು ಅರ್ಥ ಆಗ್ತಿರಲಿಲ್ಲ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅಮೇರಿಕನರು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ಇಂಗ್ಲೆಂಡಿನ ಜನ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅಂದರೆ, ಅವರಿಗೆ ಧ್ಯಾನ ಮಾಡೋದು ಹೇಗೆ ಅಂತ ಹೇಳಿಕೊಟ್ರೆ ಸಮಾಧಿಗೆ ಹೋಗ್ತಾರೆ. ಆದರೆ ನನ್ನ ದೇಶದಲ್ಲಿ ಬಂದು ಜನರನ್ನು ಕೂರಿಸಿ ಧ್ಯಾನ ಮಾಡಿ ಅಂತ ಹೇಳಿದರೆ ನಿದ್ದೆ ಮಾಡ್ತಾರೆ ಎಲ್ಲರೂ ಅಂತ ವಿವೇಕಾನಂದರು ಹೇಳ್ತಾರಲ್ಲ. ಯಾಕೆ ಅಂತಂದರೆ, ನಾವು ಅದರ ಭೌತಿಕವಾದ ವಿಚಾರಗಳನ್ನು ತುಂಬ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ, ಅದರಲ್ಲೇ ಕಿತ್ತಾಡ್ತಾ ಉಳಿದ್ವಿ, ಅದರ ಅಂತರಂಗದ ತತ್ವವನ್ನು ಮರೆತೇ ಹೋಗ್ಬಿಟ್ವಿ.
ಆದರೆ ಈ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ರಾಮತೀರ್ಥರ ವಿಚಾರಧಾರೆಗಳನ್ನು ಔಟ್ರೈಟ್ಲಿ ಸ್ವೀಕರಿಸಿಕೊಂಡು ತಮ್ಮ ಇಡೀ ಬದುಕನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರಲ್ಲ, ಆ ಪ್ರಯತ್ನಕ್ಕೆ ಇವತ್ತು ಭಾರತ ವಾಪಸ್ ಸಜ್ಜಾಗಬೇಕಾಗಿದೆ. ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಯನ್ನು ಅಂತರಂಗದ ಸತ್ಯವನ್ನು ಅರಿಲಿಕ್ಕೆ ಬೇಕಾಗಿರುವಂಥ ಪ್ರಯತ್ನ ಮಾಡಬೇಕಾಗಿದೆ. ಯಾವ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳೋದ್ರಿಂದ, ರಾಮತೀರ್ಥರು ಹೇಳುವಂತೆ ಯಾವ ಆತ್ಮಶಕ್ತಿಯನ್ನು ನೀವು ಗುರುತಿಸಿಕೊಂಡು ಅದರ ಆಧಾರದ ಮೇಲೆ ಬಲವಾಗಿರುವಂಥ ಬದುಕನ್ನು ಕಟ್ಕೊಳ್ತೀರೋ ಅದು ಇನ್ನೆಂದೂ ಕೂಡ ಬೀಳುವಂಥ ಪ್ರಮೇಯ ಇಲ್ಲ ಅನ್ನುವಂಥ ಚಿಂತನೆ ಇದೆಯಲ್ಲ, ಆ ಚಿಂತನೆಯನ್ನು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಕಟ್ಕೊಡ್ಬೇಕಾಗಿದೆ. ಒಮ್ಮೆ ಆ ಥರದ ಚಿಂತನೆ ನಮ್ಮೊಳಗೆ ಬಲಿಲಿಕ್ಕೆ ಶುರುವಾಗ್ಬಿಟ್ರೆ, ರಾಮತೀರ್ಥರೇ ಹೇಳುವಂತೆ ಗುರು ನಮ್ಮನ್ನು ಅರಸ್ಕೊಂಡು ಬರ್ತಾನೆ ಅಂತ. ನಾವೆಲ್ಲರೂ ಗುರುವಿನ ಹುಡುಕಾಟದಲ್ಲಿದ್ದೀವಿ. ಇವತ್ತು ಅಧ್ಯಕ್ಷರು ಕೂಡ ಗುರುವಿನ ಬಗ್ಗೆ ತುಂಬ ಮಾತನಾಡಿದ್ರಲ್ಲ, ಗುರುಗಳು ಹೇಗಿರ್ತಾರೆ ಅನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಟ್ರಲ್ಲ. ಮಿತ್ರರೇ, ಬಿಲೀವ್ ಮೀ, ನಿಜವಾಗಲೂ ನಾವು ಪರಿಪಕ್ವರಾಗಿದ್ದೀವಿ ಅಂತ ಆದರೆ ಗುರು ನಮ್ಮ ಬಳಿ ಧಾವಿಸಿಕೊಂಡು ಬರ್ತಾನೆ. ರಾಮತೀರ್ಥರು ಈ ಕಥೆಯನ್ನು ಹೇಳ್ತಾರೆ. ರಾಮತೀರ್ಥರು ಒಂದು ಮಾತನ್ನು ಹೇಳ್ತಾರೆ, ಆತ್ಮಶಕ್ತಿನ ನೀವು ಗುರುತಿಸ್ಕೊಂಡಿದ್ದೇ ಆದರೆ, ನಿಮಗೆ ನಿಶ್ಚಲವಾಗಿ ಅದೇ ಬೇಕು ಅಂತಾದರೆ ಅದಕ್ಕೆ ಬೇಕಾಗಿರುವಂಥ ಗುರು ನಿಮ್ಮ ಎದುರಿಗೆ ಬಂದು ನಿಂತ್ಕೊಳ್ತಾನೆ ಅಂತ ರಾಮತೀರ್ಥರು ಒಂದು ಘಟನೆ ಹೇಳ್ತಾರೆ. ಒಬ್ಬ ಬಹುಶಃ ಅರೇಬಿಯಾದ ಕಥೆ ಅದು. ಆತ ತನ್ನ ಕುದುರೆಗೆ ತಾನು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲೇಬೇಕು, ನನಗೆ ಅವನು ಬಿಟ್ಟರೆ ಇನ್ಯಾರೂ ಬೇಡ ಅಂತ ನಿಶ್ಚಯ ಮಾಡಿ ಆತ ತುಂಬ ದಿನಗಳ ಕಾಲ ತಪಸ್ಸು ಮಾಡ್ತಾನೆ. ಅವನು ಸಿಗದೆ ಹೋದಾಗ ನಾನೊಂದು ಕಾಡಲ್ಲಿ ಹೋಗಿ ಪ್ರಾಣ ಬಿಟ್ಟುಬಿಡ್ತೀನಿ ಅಂತ ಅವನ ಕಾಡಲ್ಲಿ ಉಪವಾಸ ಕೂತುಬಿಡ್ತಾನೆ. ಸಾಯುವ ಹಂತ ಬರುತ್ತೆ, ಏನು ಅಂತ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಅಲ್ಲಿಂದ ಬಹಳ ದೂರದಲ್ಲಿ ಜುನೈದ್ ಅನ್ನುವಂಥ ಒಬ್ಬ ಸಾಧಕ ತಾನು ತನ್ನ ಕುದುರೆಗೆ ನೀರು ಕುಡಿಸ್ಬೇಕು ಅಂತ ಹೋದರೆ ಕುದುರೆ ನೀರು ಕುಡಿಯಲ್ವಂತೆ, ಹಠ ಮಾಡತ್ತಂತೆ. ಅದು ಹಠ ಮಾಡಿದಾಗ ಇವನು ಅಂದ್ಕೊಳ್ತಾನಂತೆ, ಆಯ್ತಪ್ಪ ನಿನ್ನೊಳಗೂ ಅದೇ ಆತ್ಮ ಇದೆ, ನೀನು ಏನು ಮಾಡಬೇಕು ಅಂತಿದ್ಯೋ ಮಾಡು, ನಾನು ನಿನ್ನಿಂದನೇ ಬರ್ತೀನಿ ಅಂತ ಕುದುರೆ ಅಲ್ಲಿಂದ ಓಡಿ ಬರೋಕ್ಕೆ ಶುರು ಮಾಡಿ. ಇವನು ಅದರಿಂದ ಓಡಿ ಬರ್ತಾನೆ. ಎಲ್ಲಿಗೆ ಬರ್ತಾನೆ ಅಂತಂದರೆ ಕಾಡಿನ ಒಳಗೆ ಕರ್ಕೊಂಡು ಬರುತ್ತೆ ಕುದುರೆ. ಕರ್ಕೊಂಡು ಬಂದು ಇವನ ಎದುರಿಗೆ ನಿಲ್ಲಿಸುತ್ತೆ. ಸಾಯುವ ಸ್ಥಿತಿಯಲ್ಲಿದ್ದ ಆ ಸಾಧಕನ ಎದುರಿಗೆ ಆತ ನಿಂತ್ಕೊಂಡು ಅವನ ಎದುರಿಗೆ 10 ನಿಮಿಷ ಮಾತಾಡಿದ ತಕ್ಷಣ ಆ ಸಾಧಕನಿಗೆ ಗೊತ್ತಾಗುತ್ತೆ ಭಗವಂತ ಗುರುವನ್ನು ಕಳಿಸಿಕೊಟ್ಟ, ಹುಡ್ಕೊಂಡು ಬಂದ ಅಂತ. ಹಂಗಂದು ಜುನೈದ್ ಹೋಗಬೇಕಾದ್ರೆ ಹೇಳ್ತಾನಂತೆ, ಭಾಳ ಚಂದ ಇರೋ ಮಾತಿದು, ಎಷ್ಟು ಚೆನ್ನಾಗಿದೆ ಅಂತಂದರೆ ಆತ್ಮಶಕ್ತಿಯ ತಾಕತ್ತು ಎಂಥದ್ದು ಅಂತ ತೋರಿಸುತ್ತೆ. ಆತ ಹೇಳಿದಂತೆ ಹೋಗೋಕ್ಕಿಂತ ಮುಂಚೆ ಆತ ಹೇಳಿದ, ನೆಕ್ಸ್ಟ್ ಟೈಮ್ ನಿನಗೆ ಆತ್ಮದ ಹಸಿವು ತೀವ್ರವಾದರೆ ಇಂಥ ಜಾಗಕ್ಕೆ ಬಾ, ಅಲ್ಲಿ ನನ್ನ ಹೆಸರು ಹೇಳು, ನನ್ನ ಹೆಸರು ಹೇಳಿದ್ರೆ ಯಾರಾದರೂ ಕರ್ಕೊಂಡು ಬರ್ತಾರೆ ಅಂತ. ಇವನಂದಂತೆ, ಆತ್ಮದ ಹಸಿವು ತೀವ್ರ ಆದರೆ ನಾನು ಯಾಕೆ ಅಲ್ಲಿಗೆ ಬರಬೇಕು, ನನಗೆ ಗೊತ್ತಿದೆ ನೀನೇ ಹುಡ್ಕೊಂಡು ನನ್ನನ್ನು ಬರ್ತೀಯ ಅಂತ, ಹೀಗಾಗಿ ನಾನೇನು ಅಲ್ಲಿಗೆ ಬರಲ್ಲ ಅಂತ. ಏನು ವಿಶ್ವಾಸ ಅದು, ಏನು ಅದ್ಭುತವಾದ ಶಕ್ತಿ, ಈ ಶಕ್ತಿ ಸಾಧ್ಯ ಇದೆ ಅಂತ. ಈ ಶಕ್ತಿಯ ವೈಭವ ಇದೆಯಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಆ ತಾಕತ್ತನ್ನು ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಬಹುಶಃ ಎಲ್ಲವೂ ನಮ್ಮದಾಗತ್ತೆ ಅಂತ. ಬಹುಶಃ ಮುಂದಿನ ಪೀಳಿಗೆಗೆ ಆ ಒಂದು ವಿಚಾರಧಾರೆಯನ್ನು ಕೊಡಲಿಕ್ಕೋಸ್ಕರ ನಾವು ರಾಮತೀರ್ಥರನ್ನು ಮತ್ತೊಮ್ಮೆ ವಿಶೇಷವಾಗಿ ಪರಿಚಯಿಸಬೇಕಾದಂಥ ಅಗತ್ಯ ಇದೆ. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಆ ಕೆಲಸವನ್ನು ಮಾಡಲಿಕ್ಕೆ ರಾಘವೇಂದ್ರ ಶೆಣೈಯವರಂತೂ ಭಿನ್ನ ಭಿನ್ನ ರೂಪಗಳನ್ನು ಯೋಚನೆ ಮಾಡ್ತಿರ್ತಾರೆ. ಅವ್ರು ಒಂದು ಸಲವೂ ಸುಮ್ಮನೆ ಇರಲ್ಲ. ಮೊದಲು ಅವರ ಇನ್ ದ ವುಡ್ಸ್ ಆಫ್ ಗಾಡ್ ರಿಯಲೈಸೇಷನ್ ಪುಸ್ತಕವನ್ನು, ಇಡೀ ಪುಸ್ತಕವನ್ನು ಅನುವಾದ ಮಾಡಬೇಕು ಅಂತ ಮಾಡಿಸ್ತಾನೆ ಇದ್ದಾರೆ. ಅದರ ನಡುವೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ತರಬೇಕು ಅಂತ, ಕೊನೆಗೆ ಜನ ಕೇಳುವಂತಾದರೂ ಮಾಡೋಣ ಅಂತ ಪಾಡ್ಕಾಸ್ಟ್ ಆದರೂ ಅದನ್ನು ಮಾಡೋಣ ವಿಚಾರಧಾರೆ ಅಂತ. ಹೆಂಗಿದೆ ಅಂತಂದರೆ, ನೀವೊಂದು 100 ದಿಕ್ಕಲ್ಲಿ ಹೇಳಿ ಕೊನೆಗೆ ಒಂದಾದರೂ ಕಿವಿಯೊಳಗೆ ಹೋಗಲಿ ಅಂತ. ಒಂದು ದಿಕ್ಕಲ್ಲಾದರೂ ಕಿವಿಯೊಳಗೆ, ಅವನಿಗೆ ಇಷ್ಟವಾಗುವಂಥ ದಿಕ್ಕಲ್ಲೇ ಹೋಗಲಿ. ವಿವೇಕಾನಂದರು ಹೇಳ್ತಾರಲ್ಲ, ಅಕಸ್ಮಾತ್ ಗುಡ್ಡ ಮೊಹಮ್ಮದನ ಬಳಿಗೆ ಬರಲಿಲ್ಲ ಅಂತಂದರೆ ಮೊಹಮ್ಮದನೇ ಗುಡ್ಡದ ಬಳಿಗೆ ಹೋಗಬೇಕು ಅಂತ, ಬೇರೆ ದಾರಿ ಇಲ್ಲ ಅಂತ. ಹೀಗಾಗಿ ಆ ವಿಚಾರವನ್ನು ಹೇಗಾದರೂ ಮಾಡಿ ಒಮ್ಮೆ ತಲೆ ಒಳಗೆ ಹಾಕಬೇಕು ಎನ್ನುವಂಥ ಒಂದು ಪ್ರಯತ್ನ ಏನಿದೆ, ಆ ಪ್ರಯತ್ನದಲ್ಲಿ ನಿರತವಾಗುವಂಥ ಸಮಯ ಬಂದಿದೆ. ರಾಮತೀರ್ಥರು ನಮ್ಮೆಲ್ಲರ ಬದುಕನ್ನು ಆವರಿಸಿಕೊಳ್ಳಲಿ. ತಮ್ಮ ಬದುಕಿನಿಂದ, ಅತ್ಯಂತ ಶ್ರೇಷ್ಠವಾದ ಬದುಕಿನಿಂದ, ಅವರ ಜೀವಿತದ ಕೊನೆಯ ಅವಧಿ ಹೇಗಿತ್ತು ಗೊತ್ತೇನೋ, ಅವರ ಆತ್ಮಶಕ್ತಿ ಹೇಗಿತ್ತು ಅಂತಂದರೆ, ಅವರು ದೀಪಾವಳಿಯ ದಿನವೇ ತೀರ್ಕೊಂಡಿದ್ದು. ಹಾಗೆ ತೀರ್ಕೊಳ್ಳುವಾಗ ರಾಮತೀರ್ಥರು ತಮ್ಮ ಕೋಣೆಯಲ್ಲಿ ಕುಳಿತು, ಗುಹೆಯ ಇದರಲ್ಲಿ ಕುಳಿತು, ಅವರ ಸೇವಕ ಬಂದು ಹೇಳ್ತಾನೆ, ಸ್ನಾನದ ಹೊತ್ತಾಯಿತು. ರಾಮತೀರ್ಥರು ಹೇಳ್ತಾರೆ, ಏನೋ ಬರಿತಾ ಇದ್ದೀನಿ ನಾನು, ಸ್ವಲ್ಪ ಹೊತ್ತು ಬರ್ಕೊಂಡು ಬರ್ತೀನಿ, ನೀನು ಹೋಗು ಹಬ್ಬವನ್ನು ಆಚರಿಸ್ಕೊಂತ ಕಳಿಸ್ಬಿಡ್ತಾನೆ. ದೊಡ್ಡ ಸದ್ದು, ಗೌಜು ಗದ್ದಲೆಲ್ಲ ನಡೀತಿರುತ್ತೆ. ರಾಮತೀರ್ಥರು ಅಲ್ಲಿಂದ ಕೆಳಗೆ ಬಂದು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಅಲ್ಲಿಟ್ಟು ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಸುಳಿಗೆ ಸಿಕ್ಕಾಕ್ಕೊಳ್ತಾರೆ. ರಾಮತೀರ್ಥರ ದೇಹ ಕೊನೆಗೆ ಸಿಕ್ಕಾಗ ಆ ಸುಳಿಯಲ್ಲಿ ಸಿಕ್ಕ ದೇಹವು ಕೂಡ ಪದ್ಮಾಸನದ ಸ್ಥಿತಿಯಲ್ಲಿತ್ತು ಅಂತ ಅನೇಕರು ಹೇಳ್ತಾರೆ. ಇದು ರಾಮತೀರ್ಥರ ವೈಶಿಷ್ಟ್ಯ. ಒಂದು. ಎರಡನೇದೇನು ಗೊತ್ತೇನು, ಅವ್ರು ಏನು ಬರೆದಿದ್ರು ಅಂತ ನೋಡಿದರೆ, ಸಾವಿನ ಮೇಲೆಯೇ ಒಂದು ಕವನ ಬರೆದು ಹೊರಟಿದ್ರು ರಾಮತೀರ್ಥರು ಹೋಗೋಕ್ಕಿಂತ ಮುಂಚೆ. ಏನು ಅದ್ಭುತವಾದ ಬದುಕು ರೀ ಅದು. ಆ ಬದುಕು 32 ವರ್ಷದ ಬದುಕಿನಲ್ಲಿ ಎಷ್ಟು ವಿಚಾರವನ್ನು ನಮ್ಮೆದುರಿಗೆ ಹರಿವಿಟ್ರು ಅಂತಂದರೆ, ಒಂದು ದಿನವೂ ಕೂಡ ಆತ್ಮಪ್ರಜ್ಞೆಯಿಂದ ಕೆಳಗೆ ಜಾರಿದ ವ್ಯಕ್ತಿತ್ವವೇ ಅಲ್ಲ ಅದು.
ನಾನು ಹೇಳಿದ್ನಲ್ಲ, ಇಷ್ಟು ಆತ್ಮದ ಕುರಿತಂತೆ ಮಾತನಾಡಿದ ನಂತರವೂ ಕೂಡ ಚಕ್ರವರ್ತಿ ಸೂಲಿಬೇಲೆ ಏನು ಗ್ರೇಟ್ ಕೆಲಸ ಮಾಡಿದ್ದಾರೆ ಗೊತ್ತಾ ಅಂತ ಯಾರಾದರೂ ಹೇಳಿದರೆ ಒಂದ್ಸಲ ಕಾಲರ್ ಟೈಟ್ ಆಗ್ಬಿಡುತ್ತೆ. ಇಷ್ಟು ಆತ್ಮದ ಮೇಲೆ ಮಾತಾಡಿದ ನಂತರ ನಾನಲ್ಲ, ಎಲ್ಲವೂ ಭಗವಂತನ ಶಕ್ತಿ ಅಂತ ಇಷ್ಟೆಲ್ಲ ಹೇಳಿದ ನಂತರವೂ ಕೂಡ ಒಮ್ಮೆ ಒಂಥರ ಜೀವ ವಾಹ್ ಏನು ಖುಷಿ ಅಲ್ಲ, ಸಹಜವಾದ ಪ್ರಕೃತಿ ಇದು. ಅದರ ರಾಮತೀರ್ಥರಿದ್ದಾರಲ್ಲ, ಆ ವಯಸ್ಸಿನ ವೇಳೆಗೆ ಹೇಗಿತ್ತು ಅಂದರೆ ಒಂದೇ ಒಂದು ದಿನ, ಒಂದೇ ಒಂದು ಕ್ಷಣವೂ ಕೂಡ ಆತ್ಮದ ಆ ಪ್ರಕೃತಿಯಿಂದ ಜಾರಿದವರಲ್ಲ. ಹೇಗಿತ್ತು ಅವರ ವಕ್ತೃತ್ವ ಅಂತಂದರೆ, ಅವ್ರ ವಕ್ತೃತ್ವ ಹೇಗಿತ್ತು ಅಂತಂದರೆ, ಅವರು ಮಾತನಾಡಿದ್ದನ್ನು ನಿಮಗೆ ಒಪ್ಪಿಸಬೇಕಾದ್ರೆ ಇಟ್ಟು ಸಾಹಸ ಮಾಡ್ತೀವಲ್ಲ ನಾವು. ರಾಮತೀರ್ಥರ ವಕ್ತೃತ್ವದ ಕೆಪಾಸಿಟಿ ಏನು ಅಂತಂದರೆ, ಒಂದು ಮಾತನಾಡ್ತಾ ರಾಮತೀರ್ಥರು ಮಧ್ಯೆ ನಿಲ್ಲಿಸಿ ಹೀಗೆ ಎದ್ದೋದ್ರಂತೆ. ಒಂದು 250-300 ಮೀಟರ್ ನಡೆದಿದ್ದಿರ್ಬೋದು. ಹಿಂದೆ ನೋಡಿದ್ರೆ ಭಾಷಣ ಕೇಳಲಿಕ್ಕೆ ಕೂತಿದ್ದವರೆಲ್ಲ ಸಂಮೋಹನಕ್ಕೆ ಒಳಗಾಗಿ ಬಂದವರು ಅಂತ ಅವ್ರ ಹಿಂದೆನೇ ಹೋಗ್ತಾ ಇದ್ರಂತ. ರಾಮತೀರ್ಥ ಹೇಳಿದ್ರಂತ, ಅಲ್ಲೇ ವಾಪಸ್ ಬರ್ತೀನಿ, ಅಲ್ಲೇ ಹೋಗಿ ಕೂತ್ಕೊಳ್ಳಿ, ನಾನು ಸುಮ್ಮನೆ ಎದ್ದು ಬಂದೆ ಅಷ್ಟೇ ಅಂತ. ಇದು ಅವ್ರ ವಕ್ತೃತ್ವದ ಸಾಮರ್ಥ್ಯ ಅಂತ. ಹೇಗಿತ್ತು ಆ ಬದುಕು ನನಗೆ ಅನೇಕ ಬಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. 32ರೊಳಗೆ ಆ ಚಿಕ್ಕ ಅಷ್ಟು ಪ್ಯಾಕ್ಡ್ ವಯಸ್ಸಿನ ಒಳಗೆ ಎಷ್ಟು ಕೆಲಸವನ್ನು ಅವ್ರು ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ, ನಮ್ಮೆಲ್ಲರೊಳಗೂ ಒಂದು ಅಪರೂಪದ ಎನರ್ಜಿಯನ್ನು ತುಂಬಲಿಕ್ಕೆ ಸಾಧ್ಯ ಆಯ್ತಲ್ಲ, ಆ ಶಕ್ತಿಗೆ ಒಂದು ಸಮಯ ಬರುತ್ತೆ. ನಾನು ಅದನ್ನೇ ಯಾವಾಗಲೂ ಅಂದ್ಕೊಳ್ತಿರ್ತೀನಿ. ಹೇಗೆ ಅರವಿಂದರ ಕಾಲ ಒಂದಾಯಿತೋ, ಹೇಗೆ ವಿವೇಕಾನಂದರ ಕಾಲ ಒಂದು ನಡೀತಾ ಇದೆಯೋ, ಹಾಗೆ ರಾಮತೀರ್ಥರ ಕಾಲ ಒಂದು ಬರುತ್ತೆ. ಅದು ಹೆಂಗಿರುತ್ತೆ ಅಂತಂದರೆ, ಪ್ರತಿ ಶಾಲೆಯಲ್ಲೂ ಪ್ರತಿ ಊರಿನಲ್ಲೂ ರಾಮತೀರ್ಥರ ಗುಣಗಾನ ನಡೆಯುವಂಥ ಕಾಲ ಬರುತ್ತೆ. ಯಾಕೆ ಅಂದರೆ ಆತ್ಮಸ್ವರೂಪಿಯಾಗಿ ಎಲ್ಲರಲ್ಲೂ ಕೆಲಸ ಮಾಡ್ತಿರುವ ಅದೇ ಭಗವಂತ ಆಗಿದ್ದರಿಂದ ಆ ಆತ್ಮದ ಚಿಂತನೆ ಮತ್ತೊಮ್ಮೆ ವೈಭವ ಆಗುವಂಥ ಕಾಲ ಬಂದೇ ಬರುತ್ತೆ ಎನ್ನುವಂಥ ವಿಶ್ವಾಸದೊಂದಿಗೆ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ರಾಘವೇಂದ್ರ ಶೆಣೈಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಪ್ರೀತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ಕೂಡ ಅಷ್ಟೇ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪಥತಲಕ್ಕೆ ಅರ್ಪಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್.